ಶ್ರೀ ಗುರುಭ್ಯೋ ನಮಃ ಬ್ರಹ್ಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಭಾರತೀಯ ನಮಃ ಸರಸ್ವತಿ ನಮಃ ತತ್ತನ್ನ ದೇವತಾಭ್ಯೋ ನಮಃ ವಿಷ್ಣುಪ್ರದಾಯಕ ವಾಸುದೇವಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ. ಕನಕಪೀಠಚೇಲಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಗಂಜವಂದಾನಮಾನಃ ಕವಿಜನಪರಿಪಾಲಃ ಕಾಲಮೇಘೂ ಧನೀರಃ ಕರಿಗಿರಿಶಿಖರಾಗ್ರೇ ಶ್ರೀಲಕ್ಷ್ಮೀಲೋಲಃ ಭೀಷ್ಮೀ ಸಂಧ್ಯಾ ಸಮಾಯುಕ್ತಂ ಕೃಷ್ಣಕಲ್ಪದ್ರುಮಂ ಭಜೆ ಶ್ರೀರಾಮಸುರಧೇನುಂ ಚ ವ್ಯಾಸಚಿಂತಾಮಣಿಂ ಸದಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭೂತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹಂ ನಮಾಮಿ. ಗುರುಮಖಿಲಗುಣಜ್ಞಂ ಸದ್ಗುಣೇಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತ ಪ್ರಪನ್ನಾಃ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಂವಿದ್ಯತೆ ತೀರ್ಥಂ ತಮಾಶ್ರಯೇ ಕಂಸಧ್ವಂಸಿಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಪುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ಪರಿಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾಕ್ಷಿಪಾದರಾಣ್ಮುನಿಃ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಕಟಿಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರಗುರವೇ ನಮಃ. ವಂದಾರ್ಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ. ಕಾರುಣ್ಯಸಿಂಧವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾನವೇ. ಸರ್ವಸರ್ವಂ ಸಹೇಷಾನಾಂ ಸಭಾಸುಜಿತವಾಗಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥಮುನೀಶ್ವರಃ. ವಂದಾರುಜನಸಂದೋಹ ವಂದಾರತರುಸನ್ನಿಭಂ ವಂದಾರಕವರಪ್ರಖ್ಯಂ ವಂದೇ ವಾದೀಂದ್ರದೇಶಿಕಂ. ವಿದ್ವತ್ಪಂಕಜಮಾರ್ತಾಂಡಃ ವಾದಿವಕ್ತೇಖಕೇಸರಿ ಜಗನ್ನಾಥಗುರುರ್ಭೂಯಾಜ್ಯಾಯಸೇ ಶ್ರೇಯಸೇ ಮಮ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥನಾಂ ಮದಾನ್ಯಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾವಾಕ್ಯತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ನಮೋ ಮಹಭ್ಯಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಏನು ಈ ಸಪ್ತಾಹ ಏನು ಈ ಮಹೋತ್ಸವದಲ್ಲಿ ನಾವಿದ್ದೇವೋ 7 ದಿನಗಳ ಕಾಲ ಏನು ವೈಭವೋತ್ಸವ ನಡೀತಾ ಇದೆಯೋ, ಇಂತಹ ವೈಭವೋತ್ಸವದಲ್ಲಿ ಅವರು ರಚನೆ ಮಾಡಿದಂತಹ ಏನು ಗೀತಾಕ್ಕೆ ವ್ಯಾಖ್ಯಾನ ಗೀತಾ ವಿವೃತ್ತಿ ಎನ್ನುವಂತಹ ಏನು ಗ್ರಂಥ ಇದೆಯೋ ಅದರ ಚಿಂತನೆಯನ್ನ ಮುಂದುವರಿಸೋಣ. ನೆನ್ನೆಯ ದಿನ ಕೃಷ್ಣ ಪರಮಾತ್ಮನಲ್ಲಿ ಸ್ವಾಮಿ ಹೀಗೆ ಎಲ್ಲ ಬಂಧು ಜನರನ್ನ ಎಲ್ಲರನ್ನೂ ಕೂಡ ನಾನು ಕೊಂದರೆ ನರಕಾದಿ ಅನರ್ಥಗಳು ನನಗಾಗ್ತವೆ, ಅದಕ್ಕೋಸ್ಕರ ನಾನು ಯುದ್ಧವನ್ನು ಮಾಡೋದಿಲ್ಲ, ಮತ್ತೆ ನೀನು ನನಗೆ ಗುರುವಾಗಿದ್ದಿ, ನನಗೇನು ತೋಚ್ತಾ ಇಲ್ಲ ಅಂತ ಹೇಳಿ ತನ್ನ ಶಸ್ತ್ರಗಳನ್ನ ಎಲ್ಲವನ್ನೂ ಕೂಡ ತಾನು ಬಿಟ್ಟು ಸುಮ್ಮನಾದ ಅಂತ ಅಲ್ಲಿ ತನಕ ಅರ್ಜುನ ಸುಮ್ಮನಾದ ಮೇಲೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಪ್ಪ ನಿನಗೆ ಈ ಒಂದು ಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ ನೀನು ಮೋಹ ಇಟ್ಟುಕೊಂಡಿದ್ದಿ. ಯಾವತ್ತೂ ಕೂಡ ಮೋಹ ಅನ್ನೋದು ಸರಿಯಾದದ್ದಲ್ಲವಾದ್ರಿಂದ ನೀನು ಮೋಹ ಇಟ್ಟುಕೊಂಡಿದ್ದಿ. ಆದ್ರಿಂದ ಅದಕ್ಕೋಸ್ಕರ ಈ ಮೋಹದಿಂದ ಯುದ್ಧ ಮಾಡಲ್ಲ ಅಂತ ನೀನು ಹೇಳ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಕರ್ತವ್ಯಗಳನ್ನ ಮಾಡಬೇಕೇ ಹೊರತು ಯಾವತ್ತೂ ಕೂಡ ಮೋಹವನ್ನು ಇಟ್ಟುಕೊಂಡು ತನ್ನ ಕರ್ತವ್ಯದಿಂದ ಚ್ಯುತನಾಗಬಾರದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ. ಮತ್ತೆ ಏನು ಈ ಯುದ್ಧದಲ್ಲಿ ನಾನು ಇವರನ್ನೆಲ್ಲರನ್ನೂ ಕೂಡ ಸಾಯಿಸ್ತೇನೆ ಅಂತ ಏನು ಹೇಳಿದಿ, ಅದರಿಂದ ನನಗೆ ದುಃಖವೇ ಆಗುತ್ತೆ ಅಂತ ಏನು ಹೇಳ್ತಾ ಇದ್ದಿ, ಈ ಇವರನ್ನ ಸಾಯಿಸಿದ್ರೆ ತಾನೆ ಅಂತ. ಯಾಕೆ ಅಂತಂದ್ರೆ ಮರಣ ಅಂತಂದ್ರೆ ಏನು, ಈ ಏನು ದೇಹವನ್ನ ನಾವು ಹೊತ್ತಿದ್ದೇವೋ ಆ ದೇಹದ ವಿಯೋಗವಾದ್ರೆ ಅದನ್ನೇ ಮರಣ ಅಂತ ಕರೀತಾರೆ. ಮತ್ತೆ ದೇಹ ಸಂಬಂಧವಾದ್ರೆ ಅದನ್ನೇ ಜನ್ಮ ಅಂತ ಕರೀತಾ ಇದ್ದಾರೆ. ಹಾಗಾಗಿ ಆತ್ಮನಾದರೂ ಕೂಡ ನಿತ್ಯನಾಗಿದ್ದಾನೆ. ನಿತ್ಯನಾದ ಆತ್ಮನಿಗೆ ಯಾವುದೇ ಕಾರಣಕ್ಕೂ ನಾಶವಿಲ್ಲವಾದ್ರಿಂದ ನಾಶವಾಗ್ತದೆ ಅಂತ ತಿಳ್ಕೊಂಡು ನೀನು ಯುದ್ಧವನ್ನ ಮಾಡಲ್ಲ ಅಂತ ಹೇಳ್ತಾ ಇದ್ದಿ. ಆದ್ರೆ ಆತ್ಮ ನಿತ್ಯ, ಹಿಂದೂ ಇದ್ದಾನೆ ಮುಂದೂ ಇದ್ದಾನೆ, ಇವಾಗಂತೂ ನಾವೆಲ್ಲರೂ ಇದ್ದೇ ಇದ್ದೇವೆ ಅನ್ನೋದು ಸ್ಪಷ್ಟ. ಆದ್ರಿಂದ ಆತ್ಮನಾದರೂ ಕೂಡ ನಿತ್ಯ, ಕೇವಲ ದೇಹನಾಶ ಮಾತ್ರ ಆಗ್ತದೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ. ಅದಾದ ಮೇಲೆ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಕೃಷ್ಣ ಪರಮಾತ್ಮ ಮಾತನಾಡಿದ. ನೋಡಪ್ಪ, ಎಲ್ಲ ಜೀವರು ಕೂಡ ನಿತ್ಯರಾಗಿದ್ದಾರೆ. ಬಿಂಬನಾದಂತಹ ಯಾರು ಪರಮಾತ್ಮ ಇದ್ದಾನೋ ಆ ಪರಮಾತ್ಮನಿಗೆ ಪ್ರತಿಬಿಂಬರಂತೆ ಈ ಎಲ್ಲ ಜೀವರು ಇದ್ದಾರೆ ಎನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ. ಇದರ ಮೇಲೆ ರಾಯರು ಒಂದು ಪ್ರಶ್ನೆಯನ್ನ ತಗೊಂಡ್ರು. ಏನು, ಬಿಂಬನಾದ ಜೀವನೂ ನಿತ್ಯ, ಪ್ರತಿಬಿಂಬನಾದ ಜೀವನೂ ನಿತ್ಯ, ಬಿಂಬನಾದಂತಹ ಪರಮಾತ್ಮನೂ ನಿತ್ಯ ಅಂತಾದ್ರೆ ಪರಮಾತ್ಮನಿಗೆ ಜೀವರಿಗೆ ಏನು ವ್ಯತ್ಯಾಸ ಅಂತಂದ್ರೆ
ಅದಕ್ಕೆ ಸ್ಮೃತಿ ವಾಕ್ಯವನ್ನ ರಾಯರು ಕೊಡ್ತಕ್ಕಂಥವರಾಗಿ ನಿನ್ನೆ ಈ ವಿರೋಧವನ್ನ ಪರಿಹಾರ ಮಾಡಿದರು. ನಮ್ಮ ಎಲ್ಲ ಜೀವರು ನಿತ್ಯರಾದರೂ ಕೂಡ ಆ ಜೀವರ ದೇಹ ಏನಿದೆಯೋ ಆ ದೇಹ ಅನಿತ್ಯ. ಯಾಕೆ? ಆ ದೇಹಕ್ಕೆ ನಾಶ ಉಂಟು. ಆದರೆ ಪರಮಾತ್ಮನ ದೇಹ ಏನಿದೆಯೋ ಪರಮಾತ್ಮ ನಿತ್ಯ. ಮತ್ತಷ್ಟೇ ಅಲ್ಲ, ಪರಮಾತ್ಮನ ದೇಹವೂ ಕೂಡ ನಿತ್ಯವೇ. ಆದರೆ ಜೀವರ ದೇಹ ನಿತ್ಯ ಅಲ್ಲ. ಯಾಕಂದ್ರೆ ಜ್ಞಾನಾತ್ಮಕವಾದಂತಹ ದೇಹ, ಆನಂದಾತ್ಮಕವಾದಂತಹ, ಸುಖಾತ್ಮಕವಾದಂತಹ ಆ ಏನು ದೇಹ ಇದೆಯೋ ಆ ದೇಹ ಏನು ಪರಮಾತ್ಮನದ್ದು ಅದು ನಿತ್ಯ. ಪರಮಾತ್ಮನೂ ನಿತ್ಯ, ಪರಮಾತ್ಮನ ದೇಹವೂ ನಿತ್ಯ. ಜೀವರಾದರೂ ಕೂಡ ಅವರ ನಿತ್ಯರಾದರೂ ಅವರ ದೇಹ ಅನಿತ್ಯವಾದ್ದರಿಂದ ಇಬ್ಬರಿಗೂ ವ್ಯತ್ಯಾಸ ಇದೆ ಅನ್ನುವ ಮಾತನ್ನ ತಿಳಿಸಿಕೊಟ್ರು. ಮತ್ತೆ ಬಿಂಬ ಪ್ರತಿಬಿಂಬ ಭಾವದಲ್ಲೂ ಕೂಡ ಎರಡು ಪ್ರಶ್ನೆಯನ್ನ ಮಾಡಿಕೊಂಡ್ರು. ಏನು? ಈ ಅಲ್ಲಿ ಉಪಾಧಿಯಾದಂತಹ ಕನ್ನಡಿ ಏನಿದೆಯೋ ಕನ್ನಡಿಯ ಮೇಲೆ ಪ್ರತಿಬಿಂಬ ನಮ್ದು ಬೀಳುವಂಥದ್ದು. ಆದ್ರಿಂದ ಅಲ್ಲಿ ಕನ್ನಡಿ ನಾಶ ಆಯಿತು ಅಂತಾದರೆ ಪ್ರತಿಬಿಂಬ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಅದರಂತೆ ಇಲ್ಲೂ ಕೂಡ ಪ್ರತಿಬಿಂಬನಾದಂತಹ ಜೀವ ಅನಿತ್ಯ ಅಂತ ಹೇಳ್ಬೋದಲ್ಲ ಅಂತ ಪ್ರಶ್ನೆ. ಅದಾದ ಮೇಲೆ ಬಹಳಷ್ಟು ಬಾರಿ ಕನ್ನಡಿಯ ಮುಂದೆ ನಾವು ಓಡಾಡಿದ್ದೀವಿ ಅಂತಾದ್ರೆ ಬಹಳಷ್ಟು ಬಾರಿ ಪ್ರತಿಬಿಂಬ ಬಂದು ಹೋಗ್ತದೆ, ಪ್ರತಿಬಿಂಬಕ್ಕೆ ನಾಶ ಆಗ್ತದೆ. ಅಲ್ಲಿ ಹಾಗೆ ನಾಶ ಆದಾಗ ಅಲ್ಲಿಯೂ ಕೂಡ ಆ ಪ್ರತಿಬಿಂಬನಾದ ಜೀವನಿಗೆ ಇಲ್ಲೂ ಕೂಡ ನಾಶ ಹುಟ್ಟಬೇಕಾಗುತ್ತಲ್ಲ ಅಂತ ಪ್ರಶ್ನೆ ಬಂದ್ರೆ, ಇಲ್ಲಪ್ಪ, ಬಿಂಬನಾದಂತಹ ಪರಮಾತ್ಮ ನಿತ್ಯನಾಗಿದ್ದಾನೆ. ಅವರ ಪ್ರತಿಬಿಂಬನಾದಂತಹ, ಯಾಕೆ ಅವಿನಾಶಿ ಪರಮಾತ್ಮ ಎಂದೂ ಕೂಡ ಅವನಿಗೆ ನಾಶ ಇಲ್ಲ ಅಂತ ವೇದಗಳು ಹೇಳ್ತಾ ಇದೆ. ಆದ್ದರಿಂದ ಆ ಪರಮಾತ್ಮ ನಿತ್ಯನಾಗಿದ್ದಾನೆ. ಮತ್ತೆ ಆ ಬಿಂಬನಾದಂತಹ ಪರಮಾತ್ಮನಿಗೆ ಪ್ರತಿಬಿಂಬರಾದ ಈ ಎಲ್ಲ ಜೀವರು ಕೂಡ ನಿತ್ಯರೇ ಆಗಿದ್ದಾರೆ ಅನ್ನುವ ಮಾತನ್ನ ಅನ್ನುವ ಮಾತನ್ನ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ರು. ಇದರ ಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಏನು? ಈ ಆತ್ಮನಿಗೆ ನಾಶ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದ್ರ ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಮಾಡಿಕೊಳ್ತಾರೆ. ಏನು ಅಂತಂದ್ರೆ, ಪೂರ್ವತ್ರ ಪುರಾಣ ಪದೇನ ಜೀವಸ್ಯ ದೇಹಾಂತರ ಪ್ರಾಪ್ತಿ ಉಕ್ತ, ಸಾತು ದೇಹ ಅನಿತ್ಯ ನಿತ್ಯ ಜೀವಸ್ಯ ಸ್ವತಃ ಏವ ಯುಕ್ತ ಕೌಮಾರಂ ಯೌವನಂ ಜರ ಇತ್ಯತ್ರ. ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ರಾಯರು ಅಂತಂದ್ರೆ, ಹಿಂದೆ ದೇಹಗಳೆಲ್ಲವೂ ಕೂಡ ಏನು ಅನಿತ್ಯ, ಜೀವನಾದರೂ ಕೂಡ ನಿತ್ಯ ಅಂತ ಹೇಳಿದ್ರು. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟರು ಹಿಂದೆ. ಏನು ಉದಾಹರಣೆ? ಈಗ ನಾವು ಕುಮಾರಾವಸ್ಥೆಯಲ್ಲಿ ಇರ್ತೇವೆ, ಜೀವ ಇದ್ರೂ ಕೂಡ ಕುಮಾರಾವಸ್ಥೆಯಿಂದ ಯವನಾವಸ್ಥೆಗೆ ಬಂದಾಗ ಕುಮಾರಾವಸ್ಥೆಯಲ್ಲಿದ್ದಂತಹ ದೇಹ ಯವನಾವಸ್ಥೆಯಲ್ಲಿ ಇರೋದಿಲ್ಲ. ಮತ್ತೆ ಯವನಾವಸ್ಥೆಯಿಂದ ನಾವು ವೃದ್ಧಾವಸ್ಥೆಗೆ ಬಂದಾಗ ಯವನಾವಸ್ಥೆಯಲ್ಲಿರ್ತಕ್ಕಂತಹ ದೇಹ ವೃದ್ಧಾಪ್ಯದಲ್ಲಿ ಇರ್ತದ? ಇರೋದಿಲ್ಲ. ಹೇಗೋ ಹಾಗೆ ಈ ದೇಹವು ಕೂಡ ನಾಶವಾಗ್ತದೆ ಎನ್ನುವ ಮಾತನ್ನ ಹೇಳಿದರು. ಅದರಂತೆ ಇಲ್ಲಿ ಪ್ರಶ್ನೆ, ಈ ಯಾವುದೋ ಒಂದು ಈ ಬಟ್ಟೆ ಏನಿದೆಯೋ ಬಟ್ಟೆಯನ್ನ ಹೇಗೆ ಬದಲಿಸ್ತೇವೋ ಅದರಂತೆ ಶರೀರಾಂತರದ ಪ್ರಾಪ್ತಿ ಆಗುತ್ತೆ. ನಿನ್ನೆ ಇದನ್ನು ಕೂಡ ನೋಡಿದಿವಿ. ಈಗ ಕೃಷ್ಣ ಪರಮಾತ್ಮ ಅದನ್ನು ಹೇಳ್ತಾನೆ ಶ್ಲೋಕ ರೂಪದಲ್ಲಿ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನನ್ಯಾನಿ ಸಂಯಾತಿ ನವಾನಿ ದೇಹಿ. ದೇಹಿ ಅಂತಂದ್ರೆ ಯಾರು? ಜೀವ. ಇಂತಹ ಜೀವನಾದರೂ ಕೂಡ ಹೇಗೆ ದೇಹಾಂತರ ಪ್ರಾಪ್ತಿ ಆಗ್ತದೆ ಜೀವನಿಗೆ, ಹೇಗಿರ್ತದೆ ಅದು ಅಂತಂದ್ರೆ, ಒಬ್ಬ ವ್ಯಕ್ತಿ ತಾನು ಒಂದು ಬಟ್ಟೆಯನ್ನು ಹುಟ್ಟಿರ್ತಾನೆ. ಆ ಬಟ್ಟೆ ಮಲಿನವಾದಾಗ ಅಥವಾ ಜೀರ್ಣವಾದಾಗ ಆ ವ್ಯಕ್ತಿ ಆ ಬಟ್ಟೆಯನ್ನ ಬಿಟ್ಟು ಇನ್ನೊಂದು ಬಟ್ಟೆಯನ್ನು ಉಟ್ಕೊಳ್ತಾನೆ. ಹೇಗೋ ಹಾಗೆ ಒಬ್ಬ ಜೀವನಾದರೂ ಕೂಡ ಈ ದೇಹವನ್ನ ತಾನು ಬಿಟ್ಟು ಇನ್ನೊಂದು ದೇಹವನ್ನ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದು ಇದು. ಜೀವ ಇದ್ದಾಗಲೂ ಕೂಡ ಕುಮಾರಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ ಮೂರಲ್ಲೂ ದೇಹ ವ್ಯತ್ಯಾಸವಾದದ್ದು ಕಂಡಿದ್ದೀಯೋ ಇಲ್ಲೋ? ಕಂಡಿದ್ದಿ. ಹೇಗೋ ಹಾಗೇನೆ ಜೀವನಾದರೂ ಕೂಡ ಬಟ್ಟೆ ಬದಲಾಯಿಸಿದಂತೆ ಈ ಶರೀರವನ್ನು ಬಿಟ್ಟು ಅವನು ಇನ್ನೊಂದು ಶರೀರವನ್ನ ಸ್ವೀಕಾರ ಮಾಡ್ತಾನೆ. ಇದಕ್ಕೋಸ್ಕರ ಯುದ್ಧ ಮಾಡೋದಿಲ್ಲ ಅಂತ ನೀನು ಯಾಕೆ ಶೋಕಿಸ್ತೀಯ ಅನ್ನುವ ಅರ್ಥದಲ್ಲಿ ಕೃಷ್ಣ ಪರಮಾತ್ಮ ಈ ಮಾತನ್ನ ಹೇಳ್ತಾ ಇದ್ದಾನೆ. ನಂತರದಲ್ಲಿ ಶರೀರ ಯೋಗ ವಿಯೋಗಯೋ ಕೌಮಾರಾದಿವತ್ ಶೋಕ ಕಾರಣತ್ವಾಭಾವ ಅಂಗೀಕೃತಶ್ಚೇತ್ ತರ್ಹಿ ಜನಿ ಮೃತಿ ಅಪಿ ನ ಶೋಕ ಕಾರಣಂ ದೇಹಯೋಗ ವಿಯೋಗಯೋರೇವ ಜನಿಮೃತಿ ಶಬ್ದಾರ್ಥತ್ವಾದಿತಿ ಭಾವ. ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ಶ್ಲೋಕಕ್ಕೆ ರಾಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಏನು? ಶರೀರ ಯೋಗ ವಿಯೋಗಯೋ, ಶರೀರದ ಯೋಗ ಅಂತ ಹೇಳಿದ್ರೆ ಶರೀರದ ಸಂಬಂಧ, ಶರೀರ ಅಯೋಗ ಅಂತಂದ್ರೆ ಶರೀರ ಸಂಬಂಧವನ್ನ ಬಿಡೋದು. ಇವೆರಡೂ ಕೂಡ ಎಲ್ಲಿ ನಮಗೆ ಸ್ಪಷ್ಟವಾಗಿದೆ ಅಂತಂದ್ರೆ ಕೌಮಾರಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ, ವೃದ್ಧಾವಸ್ಥೆಯಲ್ಲಿ ಇದು ಸ್ಪಷ್ಟವಾಗಿದೆ. ಇಲ್ಲಿ ಶರೀರ ಬಿಟ್ಟು ಇನ್ನೊಂದು ಶರೀರವನ್ನ ಸ್ವೀಕಾರ ಮಾಡಿದಾಗ ಯಾವುದೇ ಒಬ್ಬ ವ್ಯಕ್ತಿ ದುಃಖ ಪಡ್ತಾನ ಅಂತ ಪ್ರಶ್ನೆ. ಎಲ್ಲವೂ ಈ ಲೋಕದಲ್ಲಿ ನಾವು ನೋಡ್ತೇವಲ್ಲ,
ಮಗು ಬೆಳೆದಿದೆ, ಯೌವನಾವಸ್ಥೆಗೆ ಬಂದಿದೆ, ಈಗ ಕೈಗೆ ಬಂದಿದ್ದಾನೆ ಮಗ ಅಂತ ತಂದೆ ತಾಯಿಗಳು ದುಃಖವನ್ನ ಪಡ್ತಾರೋ ಆನಂದವನ್ನ ಪಡ್ತಾರೋ? ಆನಂದವನ್ನೇ ಪಡ್ತಾರೆ. ಅಂದ್ರೆ ಅಲ್ಲಿ ಕುಮಾರಾವಸ್ಥೆಯಲ್ಲಿ ಇದ್ದದ್ದು ಯೌವನಾವಸ್ಥೆಗೆ ಬಂದಾಗ ಅಲ್ಲಿ ಕುಮಾರಾವಸ್ಥೆಯಲ್ಲಿದ್ದಂತಹ ದೇಹ ನಾಶವಾದ್ರೂ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಯಾರು ದುಃಖವನ್ನ ಪಡ್ತಾ ಇಲ್ಲ, ಎಲ್ಲರೂ ಕೂಡ ಸಮವಾಗೇ ಇದ್ದಾರೆ, ಆರಾಮಾಗೇ ಇದ್ದಾರೆ. ಅಲ್ಲಿ ಹೇಗೆ ನೀನು ದುಃಖವನ್ನ ಪಡೋದಿಲ್ವೋ ಅದರಂತೆ ಇಲ್ಲಿ ದೇಹವನ್ನ ಬಿಟ್ಟಾಗ ಒಬ್ಬ ಜೀವ ಯಾಕೆ ದುಃಖ ಪಡ್ತೀವಿ ಅಂತ, ಇಲ್ಲಿ ಕೂಡ ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಜೀವ ಹೋಗ್ತಾನಷ್ಟೇ. ಈಗ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನೀನು ದುಃಖ ಪಡಲ್ಲ ಹೇಗೋ ಇಲ್ಲೂ ಕೂಡ ದುಃಖ ಪಡಬೇಡ ಅಂತ. ಇಲ್ಲ, ಇಲ್ಲಿ ನಿನಗೆ ದುಃಖ ಆಗುತ್ತೆ ಅನ್ನೋದಾದ್ರೆ ಅಲ್ಲೂ ಕುಮಾರಾವಸ್ಥೆಯಲ್ಲಿದ್ದಂತಹ ಜೀವ ಯೌವನಾವಸ್ಥೆಗೆ ಬಂದಾಗ ಅಲ್ಲಿ ದೇಹಾಂತರ ಪ್ರಾಪ್ತಿ ಆಗಿದೆ, ಅಲ್ಲೂ ಕೂಡ ದುಃಖ ಪಡಬೇಕಾಗುತ್ತೆ. ಅಲ್ಲಿ ಹೇಗೆ ಪಡಲ್ವೋ ಅದರಂತೆ ಇಲ್ಲೂ ಕೂಡ ತಾನು ಜೀವ ಈ ದೇಹವನ್ನ ಬಿಟ್ಟು ಹೋದ ಅಂತಾದ್ರೆ ದುಃಖವನ್ನ ಪಡಬಾರದು ಅನ್ನುವ ಮಾತನ್ನ ರಾಯರು ಆ ಗೀತಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸ್ತಾರೆ. ಮತ್ತೆ ಜನ್ಮ ಮತ್ತು ಮೃತಿ ಇವೆರಡು ಏನು ಅಂತಂದ್ರೆ ರಾಯರು ಹೇಳಿದ್ರು, ದೇಹಯೋಗ ವಿಯೋಗಯೋರೇವ ಜನಿ ಮೃತಿ ಶಬ್ದಾರ್ಥತ್ವಾದಿ ಭಾವ. ದೇಹ ಯೋಗ ಜನ್ಮ ಅಂತಂದ್ರೇನು? ದೇಹದ ಸಂಬಂಧ ಜೀವಿಗಾಯ್ತು ಅಂತಂದ್ರೆ ಅದೇ ಜನ್ಮ. ಮತ್ತೆ ದೇಹದ ಸಂಬಂಧ ಜೀವಿಗೆ ಹೋಯ್ತು ಅಂತಾದ್ರೆ, ಸಂಬಂಧ ನಾಶ ಆಯಿತು ಅಂತಾದ್ರೆ ಅದನ್ನೇ ಮರಣ ಅಂತ ತಿಳ್ಕೊಂಡಿದ್ದೇವಾದ್ರಿಂದ ಇಲ್ಲಿ ಪ್ರಕೃತದಲ್ಲಿ ಅವರೆಲ್ಲರೂ ಸಾಯ್ತಾರೆ ಅಂತ ನೀನೇನು ದುಃಖ ಪಡ್ತಾ ಇದ್ದೀಯೋ ಆ ದುಃಖದ ಅವಶ್ಯಕತೆ ಇಲ್ಲ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಇದರ ಮೇಲೆ ಒಂದು ಪ್ರಶ್ನೆ ಏನು ಅಂತಂದ್ರೆ, ಜೀವಚಿತ ಕಾಲಕೃತಸ್ಯ ಬಿಂಬನಾಶಾದಿ ನಿಮಿತ್ತ ಕೃತಸ್ಯ ಚ ನಾಶಸ್ಯ ಅಭಾವೇಪಿ. ಈಗ ಹಿಂದೆ ಒಂದು ಪ್ರಶ್ನೆಯನ್ನ ಮಾಡಿದ್ರು, ಬಿಂಬ ನಾಶವಾದ್ರೆ ಪ್ರತಿಬಿಂಬನೂ ನಾಶವಾಗಬೇಕು ಅಂತ ಪ್ರಶ್ನೆಯನ್ನ ಮಾಡಿಕೊಂಡ್ರೆ ಅಲ್ಲಿ ಉತ್ತರವನ್ನು ಕೊಟ್ಟರು. ಏನು? ಬಿಂಬ ಯಾವಾಗಲೂ ಕೂಡ ನಿತ್ಯ, ಬಿಂಬನಾದವನು ಪರಮಾತ್ಮ ಅವನು ಯಾವಾಗಲೂ ಕೂಡ ನಿತ್ಯನಾಗಿದ್ದಾನೆ. ನಿತ್ಯನಾದಂತಹ ಬಿಂಬಕ್ಕೆ ನಾಶ ಇಲ್ಲ ಅಂತಾದ್ರೆ ಪ್ರತಿಬಿಂಬನಾದ ಜೀವನಿಗೂ ನಾಶ ಇಲ್ಲ ಅನ್ನೋದು ಸ್ಪಷ್ಟ. ಅದು ಸರಿಯಪ್ಪ, ಅಲ್ಲಿ ನಾಶ ಇಲ್ಲದೆ ಇದ್ರೂ ಕೂಡ ಶಸ್ತ್ರಾದಿ ಪ್ರಬಲ ಹೇತುನ ನಾಶೋ ಅಸ್ತಿ ಕಿಮಿತ್ಯಥಾಹ ನೈನೇತಿ. ಇಲ್ಲಿ ಏನು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರಿ ಆ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ಸರ್ವದಾ ಇದ್ದೇ ಇರ್ತದೆ, ಬಿಂಬನಾದವನಿಗೆ ನಾಶ ಇಲ್ಲ, ಪ್ರತಿಬಿಂಬಕ್ಕೆ ನಾಶ ಇಲ್ಲ ಅಂತ ನೀವು ಹೇಳಿದ್ರಿ. ಆದ್ರೆ ಶಸ್ತ್ರಘಾತ ಮುಂತಾದವುಗಳನ್ನ ಮಾಡಿದಾಗ ಅಲ್ಲಿ ಜೀವಿಗೆ ನಾಶ ಇದೆ ಅಂದ್ರೆ ಒಂದು ನಿಮಿತ್ತದಿಂದ ನಾಶ ಇದೆ ಅಂತ ಒಪ್ಪಿ ಜೀವಿಗೆ ಯಾಕೆ ಒಪ್ಪೋದಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಮುಂದಿನ ಶ್ಲೋಕವನ್ನ ಕೃಷ್ಣ ಪರಮಾತ್ಮ ಹೇಳಿದ ಅಂತ ರಾಯರು ಅವತರಣಿಕೆಯನ್ನು ಕೊಟ್ಟು, ನೈನಂ ಛಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಶೋಷಯತಿ ಮಾರುತಃ. ಏನು ಪ್ರಶ್ನೆ ಮಾಡಿದ್ರು? ಬಿಂಬ ನಾಶ ಆಗೋದಿಲ್ಲ, ಆದ್ರಿಂದ ಪ್ರತಿಬಿಂಬನಾದಂತಹ ಜೀವನಿಗೆ ನಾಶ ಇಲ್ಲ, ಸರಿ ಒಪ್ಪೋಣ. ಆದರೆ ನಿಮಿತ್ತ ಏನು? ಖಡ್ಗ ಪ್ರಹಾರ ಮುಂತಾದ ನಿಮಿತ್ತಗಳಿಂದ ಜೀವನಿಗೆ ನಾಶ ಇರ್ಬೋದಲ್ಲ ಅಂತಂದ್ರೆ ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟ, ಈ ಜೀವಿಯನ್ನ ಯಾವತ್ತೂ ಕೂಡ ಶಸ್ತ್ರದಿಂದ ನಾಶ ಮಾಡ್ಲಿಕ್ಕಾಗೋದಿಲ್ಲ. ನೈನಂ ಚಿನ್ನಂತೆ ಶಸ್ತ್ರಾಣಿ, ಶಸ್ತ್ರ ಯಾವತ್ತೂ ಕೂಡ ಈ ಜೀವಿಯನ್ನ ನಾಶ ಮಾಡೋದಿಲ್ಲ. ಮತ್ತೆ ಬೆಂಕಿಯು ಕೂಡ ಯಾವತ್ತೂ ಈ ಜೀವಿಯನ್ನ ನಾಶ ಮಾಡೋದಿಲ್ಲ. ಚಿತೆಗೆ ಹಾಕಿದಾಗ ಜೀವ ಆ ದೇಹವನ್ನ ಬಿಟ್ಟೋಗ್ತಾನೆ ಹೊರತು ಅಲ್ಲಿ ದಗ್ಧವಾಗುವುದು ಶರೀರ, ಆತ್ಮನಲ್ಲ. ಆದ್ರಿಂದ ಈ ಒಂದು ಪಾವಕ ಈ ಬೆಂಕಿಯು ಕೂಡ ಅವನನ್ನ ನಾಶ ಮಾಡೋದಿಲ್ಲ. ಮತ್ತೆ ನೀರು ಒದ್ದೆಯನ್ನ ಮಾಡುತ್ತೆ ಹೇಗೋ ಅದರಂತೆ ಈ ಜೀವನನ್ನ ಒದ್ದೆ ಮಾಡೋದಿಲ್ಲ. ಅಂದ್ರೆ ಆ ನೀರಿನ ಸಂಬಂಧವೂ ಆ ಜೀವನಿಗೆ ಬರ್ತಕ್ಕಂಥದ್ದಾಗೋದಿಲ್ಲ. ಮತ್ತೆ ಈ ವಾಯು ಅನ್ನೋದು ಆತ್ಮನನ್ನ ಒಣಗಿಸೋದಿಲ್ಲ ಅಂತ. ಯಾವತ್ತೂ ಕೂಡ ಈ ದೇಹಕ್ಕೆ ವಾಯು ಇಲ್ಲ ಅಂತಂದ್ರೆ ಈ ದೇಹ ಬಿದ್ದೋಗುತ್ತೆ, ಆದ್ರೆ ಆತ್ಮ ಹಾಗಲ್ಲ, ಆತ್ಮ ಇದ್ದೇ ಇರ್ತಾನೆ. ಅದರಿಂದ ನೀನೇನು ಪ್ರಶ್ನೆ ಮಾಡ್ತಾ ಇದೆಯಲ್ಲ, ನಿಮಿತ್ತದಿಂದ ಯಾವುದೋ ಒಂದು ಶಸ್ತ್ರಘಾತ ಮುಂತಾದ ನಿಮಿತ್ತದಿಂದ ಜೀವನಿಗೆ ನಾಶ ಒಪ್ರಿ ಅಂತಂದ್ರೆ ನಾಶ ಒಪ್ಪಿ ಬರೋದಿಲ್ಲ. ಇದು ಜೀವನ ಸ್ವಭಾವ. ಯಾಕೆ? ಯಾವ ಶಸ್ತ್ರಗಳಿಂದಲೂ, ಬೆಂಕಿಯಿಂದಲೂ, ನೀರಿನಿಂದಲೂ ಮತ್ತೆ ವಾಯುವಿನಿಂದಲೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಅವನಿಗೆ ನಾಶವಿಲ್ಲವಾದ್ದರಿಂದ ಅವನು ನಿತ್ಯನಾಗಿದ್ದಾನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗಿದ್ದಾನೆ. ಮುಂದೆ ಇಲ್ಲಿಯ ತನಕ ಏನಾಯಿತು? ಜೀವ ಮತ್ತು ಪರಮಾತ್ಮನ ಮಹತ್ವವನ್ನ ಕೃಷ್ಣ ಪರಮಾತ್ಮ ಈ ಉಪದೇಶಗಳನ್ನ ಮಾಡ್ತಾ ತಿಳಿಸಿಕೊಟ್ಟಿದ್ದಾನೆ. ಹಿಂದೆ ಅನೇಕ ನಾವು ಕೇಳಿದ್ದೇವೆ, ಜೀವನಿಗಿಂತಲೂ ಪರಮಾತ್ಮ ಹೇಗೆ ಶ್ರೇಷ್ಠ, ಮತ್ತೆ ಬಿಂಬ ಪ್ರತಿಬಿಂಬ ಭಾವ ಹೇಗಿದೆ, ಇದೆಲ್ಲವನ್ನು ನಾವು ಕೇಳಿದ್ವಿ. ಇದರಿಂದ ನಮ್ಗೆ ಏನು ಸ್ಪಷ್ಟ ಆಯಿತು ಅಂತಂದ್ರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ನಾವು ಅವನ ದಾಸ ಅನ್ನೋದು ನಮಗೆ ಸ್ಪಷ್ಟ ಆಯಿತು. ಇದರ ಮೇಲೆ ಪ್ರಶ್ನೆ ಏನು? ಜ್ಞಾನ ಸಾಧನೆ ಹೇಗೆ ಮಾಡ್ಕೊಳ್ಬೇಕು, ಜ್ಞಾನದ ಸಾಧನೆಯ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಸರಿ, ಈಗ ಬುದ್ಧಿ ಹೊಂದಿದೆ ಅರ್ಜುನನಿಗೆ. ಏನು? ಹೌದು, ಈಗ ಅವರನ್ನ ಕೊಂದ್ರೆ ಅವರಿಗೆ ದೇಹ ನಾಶವಾಗುತ್ತೆ ಹೊರತು
ಏನಾಗೋದಿಲ್ಲ, ಆತ್ಮನ ನಾಶವಾಗೋದಿಲ್ಲ ಅನ್ನೋದು ಅವನಿಗೆ ಸ್ಪಷ್ಟ ಗೊತ್ತಾಯ್ತು ಈಗ ಅರ್ಜುನನಿಗೆ. ಇದರ ಮೇಲೆ ಜ್ಞಾನ ಸಾಧನೆಯನ್ನು ಏನು ಮಾಡಿಕೊಳ್ಬೇಕು ಅಂತ ರಾಯರ ಅವತರಣಿಕೆಯಲ್ಲಿ ಹಿಂದೆ ಕೊಟ್ಟರು. ಜ್ಞಾನ ಸಾಧನ ಉಪಾಯಗಳನ್ನು ಹೇಳ್ತಾರೆ, ತತ್ಸಾಧ್ಯ ಉಪಾಯಗಳನ್ನು ಹೇಳ್ತಾರೆ, ಮುಂದೆ ಅದರ ವಿವರಣೆಯನ್ನು ಕೊಡ್ತಾರೆ ಅಂತ ಇಡೀ ಗೀತೆಯ ಒಂದು ಧೂಳು ಪ್ರಕ್ಷೇಪವನ್ನು ಹೇಗೆ ಮಾಡಿದ್ರು ಅದರಂತೆ ಇಲ್ಲಿ ಮುಂದೆ ಜ್ಞಾನ ಸಾಧನೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಡ್ತಾರೆ. ಏಷಾತೆ ಅಭಿಹಿತ ಸಾಂಖ್ಯೆ ಬುದ್ಧಯೋರ್ ಯೋಗತಿಮಾಂ ಶೃಣು ಉಜ್ಜಾಯುಕ್ತೋ ಯಜಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಯಾರು ಈ ಕರ್ಮಬಂಧದಿಂದ ಮೋಚನವನ್ನು ಹೊಂದುತ್ತಾನೆ, ಯಾವ ವ್ಯಕ್ತಿಗೆ ಈ ಕರ್ಮಬಂಧದಿಂದ ಮೋಚನವಾಗುತ್ತೆ ಅಂತಂದ್ರೆ ಅದಕ್ಕೆ ಈ ಜೀವನಾದರೂ ಕೂಡ ಜೀವೇಶ್ವರರ ಬಗ್ಗೆ ಸರಿಯಾದಂತಹ ಜ್ಞಾನ ಯಾರಿಗಿರಬೇಕು, ಈ ವ್ಯಕ್ತಿಗಿರಬೇಕು. ಯಾವ ವ್ಯಕ್ತಿ ಈ ಕರ್ಮಬಂಧದಿಂದ ಮೋಕ್ಷವನ್ನು ಹೊಂದಬೇಕು ಅಂತ ಇರ್ತಾನಲ್ಲ, ಈ ವ್ಯಕ್ತಿಗೆ ಮೊದಲು ಇರಬೇಕಾದ್ದೇನು ಅಂತಂದ್ರೆ ಜೀವೇಶ್ವರರ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ಮತ್ತೆ ಆ ಜ್ಞಾನಕ್ಕೆ ಅಂದ್ರೆ ಪರಮಾತ್ಮ ಸರ್ವೋತ್ತಮ, ನಾನು ಆ ಪರಮಾತ್ಮನ ದಾಸ ಎನ್ನುವಂತಹ ಜ್ಞಾನಕ್ಕೆ ಬೇಕಾದಂತಹ ಎಲ್ಲ ಸಾಧನವನ್ನ ನಾನು ಇವಾಗ ಹೇಳ್ತೇನೆ ಕೇಳು. ಮತ್ತಷ್ಟೇ ಅಲ್ಲ, ಯಾರು ಈ ಜ್ಞಾನ ಸಾಧನವನ್ನ ಚೆನ್ನಾಗಿ ಅಂದ್ರೆ ತಿಳ್ಕೊಂಡಿರ್ತಾರೋ, ಜ್ಞಾನವನ್ನ ಹೇಗೆ ಪಡ್ಕೊಳ್ಬೇಕು, ಜ್ಞಾನವನ್ನ ಪಡ್ಕೊಂಡ ಮೇಲೆ ಏನು ಮಾಡಬೇಕು ಇತ್ಯಾದಿಗಳನ್ನ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವನಿಗೆ ದೇವರ ಸಾಕ್ಷಾತ್ಕಾರ ಅನ್ನೋದಾಗ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಜ್ಞಾನವಾದ್ರೇನೆ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದು ಅಂದ್ರೆ ಅರ್ಥ ಏನು, ಇಲ್ಲಿ ಒಳ ಅರ್ಥ ಇಷ್ಟೇ. ಜ್ಞಾನವಾದ ತಕ್ಷಣ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತಾ? ಖಂಡಿತ ಇಲ್ಲ. ಪರಮಾತ್ಮ ಪ್ರಸನ್ನನಾಗಬೇಕು. ಪ್ರಸನ್ನನಾದಂತಹ ಪರಮಾತ್ಮ ಒಳ್ಳೆ ಜ್ಞಾನವನ್ನ ಪಡೆದು ಮುಂದೆ ಹೇಳ್ತಾರೆ, ಅದೇ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ಏನೇನು ಮಾಡಿದರೆ ಪರಮಾತ್ಮನ ಅಪರೋಕ್ಷವಾಗುತ್ತೆ, ಅಪರೋಕ್ಷವಾದ ಮೇಲೆ ಏನು ಮಾಡಬೇಕು, ಅದಾದ ಮೇಲೆ ಪರಮಾತ್ಮ ಪ್ರಸನ್ನನಾಗಬೇಕು. ಪ್ರಸನ್ನನಾದಂತಹ ಪರಮಾತ್ಮ ಏನೋ ಮೋಚಯಾಮಿ ಅಂತ ಇಚ್ಛೆಯನ್ನು ಮಾಡಿದರೆ ಅವಾಗ ನಮಗೆ ಮೋಕ್ಷ ಅನ್ನೋದು ಸಿಗ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಮೊದಲು ನಮಗೇನು ಬೇಕು, ಪರಮಾತ್ಮನ ಸಾಕ್ಷಾತ್ಕಾರ ಅಂದ್ರೆ ಅಪರೋಕ್ಷ ಜ್ಞಾನ ಬೇಕು. ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತೆ ಇನ್ನೂ ಸಾಧನೆ ಇದೆ. ಆ ಸಾಧನೆ ಆದ ಮೇಲೆ ಪರಮಾತ್ಮ ಪ್ರಸನ್ನನಾಗಿ ಮೋಕ್ಷವನ್ನು ಕೊಡ್ತಾನೆ. ಆದ್ರಿಂದ ಯಾರು ಈ ಜ್ಞಾನ ಸಾಧನೆಯನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅಂತಹ ವ್ಯಕ್ತಿಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಪರಮಾತ್ಮನ ಸಾಕ್ಷಾತ್ಕಾರವಾದ ಮೇಲೆ ಈ ಸಂಸಾರ ರೂಪವಾದಂತಹ ಏನು ಈ ಎಲ್ಲ ದುಃಖಗಳು ಎಲ್ಲವೂ ಕೂಡ ಇದೆಯೋ ಇದನ್ನ ಕಳ್ಕೊಂಡು ಆ ವ್ಯಕ್ತಿ ಮೋಕ್ಷವನ್ನು ಹೊಂದುತ್ತಾನೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ. ಅದರ ಮುಂದೆ ಸರಿ, ಈ ಜ್ಞಾನವನ್ನ ಪಡ್ಕೊಳ್ಬೇಕು, ಅದೆಲ್ಲ ಸರಿ. ಇದರ ಮೇಲೆ ಎಂತಹ ಕರ್ಮಗಳನ್ನ ಮಾಡಿದಾಗ ನಮಗೆ ದುಃಖ ಪರಿಹಾರವಾಗುತ್ತೆ ಅದೆಲ್ಲವನ್ನು ತಿಳ್ಕೊಳ್ಬೇಕು. ಜ್ಞಾನ ಸಾಧನೆಯ ಬಗ್ಗೆನೂ ತಿಳ್ಕೊಳ್ಬೇಕು, ದುಃಖ ಪರಿಹಾರ ಮಾಡ್ಕೊಳ್ಬೇಕು. ನಾವು ಜ್ಞಾನ ಯಾಕೆ ಪಡ್ಕೊಳ್ಬೇಕು ಅಂತಂದ್ರೆ ಮುಖ್ಯವಾಗಿ ಈ ದುಃಖ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಲ್ವಾ. ಈ ಸಂಸಾರ ಅನ್ನೋದೇ ಎಲ್ಲವೂ ದುಃಖದಿಂದ ಕೂಡಿದಂಥದ್ದೇ ಸಂಸಾರ. ಇಂತಹ ಸಂಸಾರವನ್ನ ಬಿಟ್ಟು ಪರಮಾತ್ಮನನ್ನ ಅವನ ಬಳಿ ಹೋಗಲಿಕ್ಕೆ ನಾವು ಸಾಧನೆಗಳನ್ನು ಮಾಡ್ಕೊಳ್ಬೇಕು. ಅಂದ್ರೆ ಅನೇಕ ವಿಧವಾದಂತಹ ಕರ್ಮಗಳನ್ನ ನಾವು ಆಚರಣೆ ಮಾಡಬೇಕು. ಎಂತಹ ಕರ್ಮಗಳನ್ನ ಆಚರಣೆ ಮಾಡಬೇಕು? ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿಷ್ಕಾಮ ಕರ್ಮಗಳನ್ನ ನಾವು ಆಚರಣೆ ಮಾಡಬೇಕು. ಅದು ಇನ್ನೂ ಮೇಲ್ಪಟ್ಟು ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಷ್ಕಾಮ ಕರ್ಮವನ್ನ ನೀನು ಸ್ವಲ್ಪ ಮಾಡಿದ್ರೂ ಸರಿ, ನಿನಗೆ ಮಹಾ ದುಃಖ ಪರಿಹಾರ ಅನ್ನೋದು ಆಗ್ತಕ್ಕಂಥದ್ದಾಗುತ್ತೆ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ನೇಹಾಭಿಕ್ರಮೋ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ. ನೋಡಪ್ಪ, ಒಳ್ಳೆ ಜ್ಞಾನವನ್ನ ಪಡ್ಕೊಂಡು ಒಳ್ಳೆ ಸಾಧನೆಗಳನ್ನ ಮಾಡಬೇಕು. ಎಂಥ ಸಾಧನೆಗಳನ್ನು ಮಾಡಬೇಕು ಅಂತಂದ್ರೆ ಕರ್ಮಗಳೇ. ಕರ್ಮ, ಉಪಾಸನೆ, ಧ್ಯಾನ, ಉತ್ತಮವಾದ ಜ್ಞಾನವನ್ನ ಪಡಿಬೇಕು, ಅದರಿಂದ ಉಪಾಸನೆಯನ್ನ ಮಾಡಬೇಕು. ಇದೇ ಕರ್ಮ ಮುಖ್ಯವಾಗಿ. ಅದರಿಂದ ಇಂತಹ ನಿಷ್ಕಾಮವಾದಂತಹ ಕರ್ಮವನ್ನ ಯಾವ ವ್ಯಕ್ತಿ ಪ್ರಾರಂಭ ಮಾಡ್ತಾನಲ್ಲ, ಆ ವ್ಯಕ್ತಿ ಪ್ರಾರಂಭ ಮಾಡಿದ್ರೂ ಸಾಕು, ಅವನಿಗೆ ಆ ಒಂದು ಕರ್ಮ ಯಾವತ್ತೂ ಕೂಡ ನಿಷ್ಫಲವಾಗೋದಿಲ್ಲ. ಅದಕ್ಕೆ ಎಷ್ಟೋ ಬಾರಿ ಹೇಳ್ತಾ ಇರ್ತಾರೆ, ನೀ ಮಾಡ್ತೀಯೋ ಬಿಡ್ತೀಯೋ, ಮಾಡಬೇಕು ಅಂತ ಸಂಕಲ್ಪ ಆದ್ರೂ ಮಾಡಯ್ಯ ಅಂತ. ಪರಮಾತ್ಮನಿಗೆ, ರಾಯರಿಗೆ, ಎಲ್ಲ ಗುರುಗಳಿಗೆ ಒಂದಿಷ್ಟು ಪ್ರದಕ್ಷಿಣೆಯನ್ನು ಹಾಕ್ತೇನೆ, ಅವರಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತೇನೆ ಅಂತ ಬೆಳಿಗ್ಗೆ ಎದ್ದು ಸಂಕಲ್ಪ ಆದ್ರೂ ಮಾಡು, ಆಗುತ್ತೋ ಬಿಡುತ್ತೋ ಅಂತ ಹಿರಿಯರೆಲ್ಲ ಹೇಳ್ತಾ ಇದ್ದಿದ್ದು ಕೇಳ್ತೇವೆ ನಾವು. ಆ ಸಂಕಲ್ಪಕ್ಕೂ ಕೂಡ ಉತ್ತಮವಾದಂತಹ ಸುಖ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಫಲ ಇದ್ದೇ ಇದೆ, ನಿಷ್ಫಲವಾಗೋದಿಲ್ಲ ಅಂತ. ಅದರಂತೆ ಅದು ಕೂಡ ಸಾರ್ಥಕವಾಗುತ್ತೆ. ಅಷ್ಟೇ ಅಲ್ಲ, ಈಗ ಮಾಡ್ತಾ ಇರಬೇಕಾದ್ರೆ ಅನೇಕ ವಿಘ್ನಗಳು ಬರುತ್ತೆ. ಒಳ್ಳೆ ನಾವು ಸಾಧನೆಯನ್ನ ಮಾಡ್ಕೊಳ್ಬೇಕು ಅಂತ ಹೋದ್ರೆ ವಿಘ್ನಗಳೇ ಜಾಸ್ತಿ. ಏನೋ ಒಂದಿಷ್ಟು ಸ್ವಲ್ಪ ಕಾಡಂದ್ರೆ ಈಗ ಕಾಡು ಸಿಗೋದು ಕಷ್ಟ ಇದೆ. ಸ್ವಲ್ಪ ನದಿ ತೀರ ಮುಂತಾದವುಗಳಲ್ಲಿ ಹೋಗಿ
ಏನೋ ಒಂದಿಷ್ಟು ಜಪ ಮಾಡ್ಕೊಳ್ಳೋಣ ಅಂತ ಕೂತಿದ್ರು ಬಹಳಷ್ಟು ವಿಘ್ನಗಳು ಬರುತ್ತೆ. ಮನೆಯಿಂದ ಯಾರೋ ಫೋನ್ ಮಾಡ್ತಾರೆ, ಇಲ್ಲೋದ್ರೆ ಈಗಂತೂ ಆಫೀಸ್ ಇದ್ದೇ ಇದೆಯಲ್ಲ, ವರ್ಕ್ ಫ್ರಮ್ ಹೋಮ್ ಎಲ್ಲ ಸೇರ್ಕೊಂಡಿರೋದ್ರಿಂದ ಅಲ್ಲಿಂದ ಏನೋ ಫೋನ್ ಬರುತ್ತೆ. ಒಟ್ಟು ನಮ್ಮ ಸಾಧನೆಗೆ ಬಹಳಷ್ಟು ವಿಘ್ನಗಳು ಬರುತ್ತೆ. ಆ ವಿಘ್ನಗಳು ಬಂದಾಗ ಮಧ್ಯ ಅದೇನಾಗುತ್ತೆ, ತಡೆಯಾಗುತ್ತೆ. ಈ ತಡೆಯಾದರೂ ಕೂಡ ಚಿಂತೆ ಮಾಡಬೇಡ. ನೀನು ಶುರು ಮಾಡಿ ಸ್ವಲ್ಪ ಕರ್ಮ ಮಾಡಿದ್ದೀಯಲ್ಲ, ಇದಕ್ಕೂ ಕೂಡ ನಾನು ಉತ್ತಮವಾದ ಫಲವನ್ನ ಕೊಡ್ತೇನೆ, ಇದಕ್ಕೂ ಕೂಡ ಉತ್ತಮವಾದ ಫಲಗಳಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಮಾತು, ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತಾರೆ. ಯಾವುದು ಶ್ರೇಯಸ್ಕರವಾದಂತಹ ಮಂಗಳಕರವಾದಂತಹ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೋ ಅವಾಗ ವಿಘ್ನಗಳೇ ಜಾಸ್ತಿ. ಯಾರು ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೋ ವಿಘ್ನನೇ ಜಾಸ್ತಿ ಇರುತ್ತಾದ್ರಿಂದ ಈ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಮಾಡಬೇಕು ಅಂತ ಸಂಕಲ್ಪ ಮಾಡಿದರೂ ಕೂಡ ಅದು ನಿಷ್ಫಲವಾಗುವುದಿಲ್ಲ. ಅದಕ್ಕೂ ಪುಣ್ಯ ಇದೆ, ಅದಕ್ಕೂ ಕೂಡ ಉತ್ತಮವಾದಂತಹ ಒಂದು ಪುಣ್ಯ. ಅದಲ್ಲದೆ ಮುಂದೆ ಮಾಡುವಂತಹ ಬುದ್ಧಿ ಆದರೂ ಚೆನ್ನಾಗಿ ಬರುತ್ತೆ. ಒಂದು ಎರಡನೇದು, ಈಗ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ, ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೂ ಮಧ್ಯ ವಿಘ್ನ ಬಂದು ಮಾಡ್ಲಿಕ್ಕಾಗಲಿಲ್ಲ. ಆ ಅವಸ್ಥೆಯಲ್ಲಿದ್ದಾಗಲೂ ಕೂಡ ಚಿಂತೆ ಮಾಡಬೇಡ, ಅದು ಕೂಡ ನಿಷ್ಫಲವಾಗುವುದಿಲ್ಲ. ನಿನಗೆ ಏನು ಪುಣ್ಯ ಬರಬೇಕು, ಏನು ಫಲ ಬರಬೇಕು, ಆ ಫಲ ನಿನಗೆ ಬಂದೇ ಬರುತ್ತೆ. ಮತ್ತಷ್ಟೇ ಅಲ್ಲ, ದೇವತಾರಾಧನೆಯನ್ನ ಬಿಟ್ಟು ಯಾವುದೋ ಒಂದು ಉತ್ತಮವಾದಂತಹ ಕರ್ಮಗಳನ್ನ ಮಾಡಬೇಕಿರುತ್ತೆ. ಅದನ್ನ ಬಿಟ್ಟು ದೇವತಾರಾಧನೆಯಲ್ಲಿ ನಾವು ತೊಡಗಿಬಿಟ್ಟಿರ್ತೇವೆ. ತೊಡಗಿದಾಗ ಯಾವುದೋ ಒಂದು ಉತ್ತಮವಾದ ಕರ್ಮವನ್ನ, ನಿತ್ಯ ಕರ್ಮವನ್ನ ನಾವು ಮಾಡಲೇಬೇಕು. ಆ ಸಂದರ್ಭದಲ್ಲಿ ಆ ಕರ್ಮಲೋಪವಾದರೂ ಕೂಡ ಅದಕ್ಕೆ ನಾನು ಕ್ಷಮಿಸ್ತೇನೆ. ಆ ಕರ್ಮಲೋಪದಿಂದ ನಿನಗಾಗುವಂತಹ ಪ್ರತ್ಯಯವನ್ನ ಕೊಡೋದಿಲ್ಲ. ಅಂದ್ರೆ ಅಷ್ಟು ದೇವತಾ ಕಾರ್ಯಕ್ಕೆ ಅಷ್ಟು ಒಂದು ಪ್ರಾಶಸ್ತ್ಯ ಇದೆ. ಹಿಂದಿನವರು ಹೇಳ್ತಾ ಇದ್ದಂತಹ ಪದ್ಧತಿ, ಸುಧಾ ವ್ಯಾಸತ್ರಯ ಸರ್ವಮೂಲ ಪಾಠಕ್ಕೆ ಕೂತಾಗ ಜಗತ್ತನ್ನ ಮರೆತಿರ್ತಾರೆ. ಯಾಕಂದ್ರೆ ಅದರಲ್ಲಿ ಮುಳುಗಿ ಬಿಟ್ರೆ ಜಗತ್ತೇ ಗೊತ್ತಾಗೋದಿಲ್ಲ. ಪಾಠ ಹೇಳ್ತಾ 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 ಹೋದ್ರೆ ಎಷ್ಟೋ ಬಾರಿ ಕಾಲಾತೀತವಾಗಿ ಬಿಡುತ್ತೆ ಸಂಧ್ಯಾವಂದನೆ. ಆ ಸಂದರ್ಭದಲ್ಲಿ ಕಾಲಾತೀತವಾಯ್ತಲ್ಲ ಅಂತ ಎಷ್ಟೋ ಜನ ಶಿಷ್ಯರು, ಅಯ್ಯೋ ಸ್ವಾಮಿ ಕಾಲಾತೀತವಾಯ್ತು ಅಂತ ಪಾಠ ಎಲ್ಲ ಆದ್ಮೇಲೆ ಆಲೋಚನೆ ಮಾಡಿದ್ರೆ, ಎಷ್ಟೋ ಬಾರಿ ಗುರುಗಳು ಎಲ್ಲರೂ ಕೂಡ ಹೇಳಿದ್ದು ನಾನು ಕೇಳಿದ್ದೇನೆ. ನೋಡಪ್ಪ, ನಾವು ಮಾಡ್ತಾ ಇರೋದು ದೇವತಾ ಕಾರ್ಯ, ಮಾಡಿದ್ದು ಇಷ್ಟೊತ್ತು ದೇವತಾ ಕಾರ್ಯ. ಸಮಯ ನೋಡಿನೂ, ಸಮಯ ಗೊತ್ತಿದ್ದು ನಾವು ಅದನ್ನ ಬಿಟ್ಟಿವಿ ಅಂದ್ರೆ ತಪ್ಪಾಗತ್ತೆ. ಈಗ ಜಗತ್ತು ಪರಿವೇ ಇಲ್ಲದೆ ಸಮಯವನ್ನ ನೋಡದೆ ನಾವು ಅಧ್ಯಯನದಲ್ಲೇ ಪೂರ್ಣ ದೇವತಾ ಕಾರ್ಯದಲ್ಲಿ ತೊಡಗಿದ್ದು. ಆದ್ದರಿಂದ ಅದು ಪಾಪ ಅಂತ ಅನಿಸ್ಕೊಳ್ಳೋದಿಲ್ಲ, ಒಳ್ಳೆಯದೇ ಆಗುತ್ತೆ ಎನ್ನುವುದನ್ನು ಹಿರಿಯರು ಹೇಳ್ತಾ ಇದ್ದದ್ದನ್ನು ಕೇಳಿದ್ದೇವೆ. ಅದರಂತೆ ಎಲ್ಲ ಈ ಗೀತೆಯಲ್ಲಿ ಬಂದದ್ದನ್ನೇ ಉಪದೇಶ ಮಾಡಿರೋದು. ಚಿಕ್ಕವರಿದ್ದಾಗಲಿಂದಲೂ ಕೂಡ ದೊಡ್ಡವರು ಏನ್ ನಮಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ತಿದ್ದಿದ್ದಾರೋ ಎಲ್ಲ ಇದರಲ್ಲಿರೋದೇನೆ. ಸ್ಪಷ್ಟ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ದೇವತಾ ಕಾರ್ಯಗಳಲ್ಲಿ ನೀವು ತೊಡಗಿದಾಗ ನೀವು ಮಾಡಬೇಕಾದ ಕರ್ಮಗಳು ವ್ಯತ್ಯಾಸವಾದರೂ ಪ್ರತ್ಯವಾಯ ಆಗೋದಿಲ್ಲಪ್ಪ, ಅದು ಕೂಡ ನಿಷ್ಫಲವಾಗೋದಿಲ್ಲ. ಕರ್ಮ ಬಿಟ್ಟಿ ಹಾಗಾದ್ರೆ ಫಲ ಬರಲ್ವಾ? ಬಂದೇ ಬರುತ್ತೆ. ಕರ್ಮ ಬಿಟ್ಟಿದ್ದಕ್ಕೆ ಫಲ ಬರಲ್ಲ ಅಂತ ತಿಳ್ಕೊಳ್ಬೇಡ. ಯಾಕೆ? ನೀವು ಮಾಡ್ತಾ ಇರೋದು ದೇವತಾ ಕಾರ್ಯ, ಆದ್ರಿಂದ ಅದಕ್ಕೂ ಕೂಡ ಫಲ ಅನ್ನೋದು ಇದ್ದೇ ಇದೆ. ಆದ್ರಿಂದ ನೀನು ನಿಷ್ಕಾಮವಾದಂತಹ ಕರ್ಮವನ್ನ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯ, ಕೃಷ್ಣ ಹೇಳಿದಂತೆ ಸ್ವಲ್ಪ ನೀನು ಕರ್ಮವನ್ನ ಮಾಡಿದರೂ ಮಹತ್ತರವಾದ ಭಯಗಳಿಂದ, ಎಲ್ಲ ಕ್ಲೇಶಗಳಿಂದ ನಾನು ನಿನ್ನ ರಕ್ಷಣೆ ಮಾಡ್ತೇನೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇದರ ಮೇಲೆ ಇದಕ್ಕೆ ಸಂವಾದಿಯಾಗಿ ಒಂದು ಪ್ರಮಾಣವನ್ನ ವ್ಯಾಖ್ಯಾನದಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಕೊಡ್ತಾರೆ. ಪ್ರಾರಂಭ ಮಾತ್ರ ವಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅನ್ನುವಂತಹ ಪ್ರಮಾಣ ಇದೆ. ಈ ಪ್ರಮಾಣದಂತೆ ಇದನ್ನ ಇಟ್ಟುಕೊಂಡೇ ಕೃಷ್ಣ ಪರಮಾತ್ಮ ಅಲ್ಲೇನ್ ಹೇಳಿದ್ದಾನೋ, ಈಗ ಕೃಷ್ಣ ಪರಮಾತ್ಮನೂ ಕೂಡ ಯಾವತ್ತೂ ಕೂಡ ಅವನಿಗೆ ಆ ಸಾಮರ್ಥ್ಯ ಇದೆ. ತನಗೆ ತಿಳಿದಂತೆ ತನಗೆ ಬಂದಂತೆ ಹೇಳುವ ಸಾಮರ್ಥ್ಯ ಅವನಿಗಿದೆ. ಅದೇ ಸತ್ಯವಾಗುವ ಸಾಮರ್ಥ್ಯವು ಕೃಷ್ಣ ಪರಮಾತ್ಮನಿಗಿದೆ. ಇದ್ರೂ ವೇದಕ್ಕೆ ಅನುಸಾರಿಯಾಗಿ ಅವನು ಉಪದೇಶಗಳನ್ನು ಮಾಡ್ತಾನೆ ಹೊರತು ತದ್ಭಿನ್ನವಾಗಿ ಲೋಕಕ್ಕೆ ಉಪದೇಶ ಮಾಡೋದಿಲ್ಲ. ಇದೆಲ್ಲವೂ ಕೂಡ ವೇದದಲ್ಲಿ ಹೇಳಿದಂತಹ ಮಾತುಗಳೇ. ಈ ವೇದದಲ್ಲಿ ಇದ್ದಂತಹ ಮಾತುಗಳನ್ನೇ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಆದ್ರಿಂದ ಪ್ರಾರಂಭ ಮಾತ್ರ ಇಚ್ಛಾವ, ಏನು ಇಚ್ಛೆಯನ್ನ ಪಡು, ಪರಮಾತ್ಮನ ಒಳ್ಳೆ ಕೆಲಸಗಳನ್ನ, ಪರಮಾತ್ಮನಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತೇನೆ ಅಂತ ಇಚ್ಛಾವ, ಇಚ್ಛೆಯನ್ನ ಪಟ್ಟರೂ ಕೂಡ ಅದು ನಿಷ್ಫಲವಾಗಿ ಹೋಗೋದಿಲ್ಲ. ಪ್ರಾರಂಭ ಮಾತ್ರ, ಅದಕ್ಕೆ ಹೇಳಿದ್ದು ಏನು, ಪ್ರಾರಂಭ ಮಾಡಿ ಮಧ್ಯ ವಿದ್ಯೆ ಬಂತು, ಹಾಗೆ ನಾವು ಬಿಟ್ಟರೂ ಕೂಡ ಅದು ನಿಷ್ಫಲವಾಗುವುದಿಲ್ಲ ಅಂತ ಏನು ವಾಕ್ಯಗಳೇ ಇವೆ, ಶಾಸ್ತ್ರ ವಾಕ್ಯಗಳೇ ಇದೆ. ಅದರಂತೆ ಇಲ್ಲಿ ಏನು ಕೃಷ್ಣ ಪರಮಾತ್ಮ ಹೇಳಿದ್ದಾನೋ ಶಾಸ್ತ್ರಕ್ಕೆ ಸಮ್ಮತವಾಗೂ ಇದೆ, ಕೃಷ್ಣ ಪರಮಾತ್ಮನ ಅದೇ ಮಾತನ್ನು ಹೇಳಿದ್ದಾನೆ ಅನ್ನೋದನ್ನ ಶಾಸ್ತ್ರವಾಕ್ಯವನ್ನು ಉದಾಹರಿಸಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ. ಆದ್ರಿಂದ ಯಾವುದೇ ಒಬ್ಬ ವ್ಯಕ್ತಿ ತಾನು ಯಾವುದೇ ಒಂದು ಸತ್ಕರ್ಮವನ್ನ ಮಾಡ್ತೇನೆ ಅಂತ ಅಂದ್ಕೊಂಡ್ರು ಅದು ನಿಷ್ಫಲವಾಗುವುದಿಲ್ಲ. ಎಷ್ಟೋ ಬಾರಿ ನಾವು ಅಂದ್ಕೊಳ್ತಾ ಇರ್ತೇವೆ ಇಂಥದ್ದನ್ನು ಮಾಡಬೇಕು ಅಂತ, ಪ್ರಯತ್ನ ಮಹಾಪ್ರಯತ್ನ ಮಾಡಲೇಬೇಕು ಅಂದ್ರೆ ಅನ್ಕೊಂಡ್ಬಿಟ್ರೆ ಸಾಕು ಅದಕ್ಕೆ ಫಲ ಬರುತ್ತೆ, ಫಲ ಇಲ್ಲ ಅಂತ
ಬರಲ್ಲ ಅಂತ ಏನಿಲ್ಲ ಅಂತ ಪರಮಾತ್ಮ ಹೇಳಿದ್ದಾನೆ ಅಂತ ಕೇವಲ ಇಚ್ಛೆ ಪಟ್ಕೊಂಡು ಕೂತ್ರು ಅದು ಸರಿಯಲ್ಲ. ನಮಗೆ ಮಾಡ್ಲಿಕ್ಕೆ ಯೋಗ್ಯತೆ ಇದೆ, ಮಾಡ್ಲಿಕ್ಕೆ ದೇಹದಲ್ಲಿ ಶಕ್ತಿ ಇದೆ, ಎಲ್ಲವೂ ಇದ್ದಾಗ ಬರೀ ಇಚ್ಛೆ ಪಟ್ಕೊಂಡಿರ್ತೇನೆ ಅದಲ್ಲ. ಅದರಿಂದ ಅಲ್ಲಿ ಮಹಾಪ್ರಯತ್ನ ಮಾಡಿ ಕರ್ಮಗಳನ್ನ ಏನು ಪರಮಾತ್ಮನ ಉಪಾಸನೆಗಳನ್ನ ಮಾಡಬೇಕು ಅದೆಲ್ಲವನ್ನು ಮಾಡಲೇಬೇಕು. ಏನು ಧನುರ್ಮಾಸ, ಮಾಘ ಮಾಸ ಮುಂತಾದವುಗಳು ಏನು ಬರ್ತವೆ, ಕಾರ್ತಿಕ ಮಾಸ ಮುಂತಾದವುಗಳಲ್ಲಿ ಎದ್ದು ಬೆಳಿಗ್ಗೆ ಸ್ನಾನ ಮಾಡ್ರಿ ಅಂತ ಇದೆ. ಅದನ್ನ ಮಹಾಪ್ರಯತ್ನ ಮಾಡಿ ಆದ್ರೂ ನಾವು ಮಾಡಲೇಬೇಕು. ಯಾಕೆ? ನಮಗೆ ಅದರಿಂದ ಶ್ರೇಯಸ್ಸಾಗುತ್ತೆ. ತುಂಬಾ ವೃದ್ಧರಾಗಿದ್ರು ಕೈಲಾಗ್ತಾ ಇಲ್ಲ ಅದು ಬೇರೆ. ಒಳ್ಳೆ ದೇಹದಲ್ಲಿ ಬಲ ಇದ್ದಾಗಲೂ ಕೂಡ ಮಾಡ್ತೇನೆ ಅಂತ ಇಚ್ಛೆ ಬಿಟ್ರೆ ಸಾಕು, ಫಲ ಸಿಗುತ್ತಲ್ಲ ಅಂತ ಬಿಡಬಾರದು. ಅಲ್ಲಿ ಮಹಾಪ್ರಯತ್ನ ಮಾಡಿ ಕೊಡ್ಲೇಬೇಕು. ಏನೋ ಈ ಒಂದು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕು ಅಂತ ಮಾಡಬೇಕಾದ್ರೆ ಜ್ವರಗಳು ಮಧ್ಯ ಮುಂತಾದವುಗಳೆಲ್ಲ ಬರುತ್ತೆ. ಯಾಕಂದ್ರೆ ರೋಗಪೂರಿತವಾದ ಶರೀರ, ಆಗ ವಿಘ್ನ ಬಂತಲ್ಲ ಅಂತ ನಾವ್ಯಾರೂ ಕೂಡ ಆ ಕರ್ಮ ಅದರಿಂದ ನಾವು ದುಃಖ ಪಡುವಷ್ಟು ಅವಶ್ಯಕತೆ ಇಲ್ಲ. ಅದರಿಂದ ಎಷ್ಟು ನಡೆಸಬೇಕೋ ಸ್ವಾಮಿ ಅಷ್ಟು ನಡೆಸ್ತಾನೆ, ಆದ್ರೆ ಪ್ರಯತ್ನ ಬಿಡಬಾರದು. ಇದೆಲ್ಲದರ ನಿಷ್ಕರ್ಷ ಏನು ಅಂದ್ರೆ ಎಲ್ಲದಕ್ಕೂ ಫಲ ಕೊಟ್ಟಿದ್ದೇನೆ. ನಿನ್ನ ಯೋಗ್ಯತೆಯ ತಕ್ಕಂತೆ, ನಿನ್ನ ಪ್ರಯತ್ನದ ತಕ್ಕಂತೆ ನೀನು ಸರಿಯಾಗಿ ನೀನು ಯತ್ನವನ್ನ ಮಾಡಿದಿ ಅಂತಾದ್ರೆ ನಿನಗೆ ಆಯಾಯ ಫಲಗಳು ಒಂದೇ ಬರ್ತವೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ. ಯಾಕಿದನ್ನು ಹೇಳಬೇಕು ಅಂತಂದ್ರೆ ಜ್ಞಾನ ಸಾಧನೆಯ ಬಗ್ಗೆ ಹೇಳಿದ. ಜ್ಞಾನ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಕರ್ಮಗಳನ್ನ ಆಚರಣೆ ಮಾಡಬೇಕಲ್ಲ. ಕರ್ಮಗಳನ್ನ ಆಚರಣೆ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿ. ಯಾಕೆ ಅಂತಂದ್ರೆ ಬುದ್ಧಿ ಕರ್ಮಾನುಸಾರಣಿ, ಉತ್ತಮವಾದ ಕರ್ಮಗಳನ್ನು ಆಚರಣೆ ಮಾಡಬೇಕು. ಆ ಆಚರಣೆಯಿಂದ ನಮಗೆ ಒಳ್ಳೆ ಬುದ್ಧಿ ಅನ್ನೋದು ಬರ್ತಕ್ಕಂಥದ್ದಾಗುತ್ತೆ. ಆ ಬುದ್ಧಿಯಿಂದ ನಾವು ಚೆನ್ನಾಗಿ ಅಧ್ಯಯನವನ್ನು ಮಾಡಿದಾಗ ಜ್ಞಾನ ಸಂಪಾದನೆ ಆಗುತ್ತೆ. ಆದ್ರಿಂದ ಜ್ಞಾನ ಸಂಪಾದನೆ ಒಂದು ಕಡೆ ಆದ್ರೆ ಉತ್ತಮವಾದ ಕರ್ಮಗಳು ಇನ್ನೊಂದು ಕಡೆ, ಎರಡೂ ಸೇರಿದಾಗಲೇನೆ ಉತ್ತಮವಾದ ಸಾಧನೆ ನಡೀತದೆ, ಪರಮಾತ್ಮ ಪ್ರೀತನಾಗ್ತಾನೆ, ಅವಾಗ ನಾವು ಮಾಡಿದ್ದು ಸಫಲವಾಗುತ್ತೆ. ಹಾಗೆ ಅದರಂತೆ ಜ್ಞಾನ ಸಾಧನೆಗೆ ಬೇಕಾದದ್ದನ್ನು ಕೃಷ್ಣ ಪರಮಾತ್ಮ ಹೇಳ್ತಿದ್ದಾನೆ. ನಿಷ್ಕಾಮ ಕರ್ಮವನ್ನು ಮಾಡು, ಇದೇ ಉತ್ತಮವಾದ ಜ್ಞಾನಕ್ಕೆ ಸಾಧನೆ. ಈ ಕರ್ಮವನ್ನ ನೀ ಮಾಡಿದಿ ಅಂತಾದ್ರೆ ಉತ್ತಮವಾದ ಜ್ಞಾನವನ್ನ ನೀನು ಪಡ್ಕೊಳ್ತಿ. ಆ ಜ್ಞಾನದಿಂದ ಪರಮಾತ್ಮ ಪ್ರೀತನಾಗಿ ನಿನ್ನನ್ನು ಉದ್ಧಾರ ಮಾಡ್ತಾನೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದರ ಮುಂದೆ ಸರಿ, ಇದಕ್ಕೆ ದಾರಿ ಹೇಗೆ? ಈ ಎಲ್ಲ ಸಾಧನೆಗಳನ್ನೆಲ್ಲವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆಯಲ್ಲ ಪರಮಾತ್ಮ, ಇದಕ್ಕೆ ದಾರಿ ಹೇಗೆ ಅಂತಂದ್ರೆ ಕೃಷ್ಣ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಪ್ರಮಾಣ ಸಿದ್ಧವಾದಂತಹ ದಾರಿ ಒಂದೇ ಪಾ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಕ್ಷಣಂತಾಶ್ಚ ಬುದ್ಧಯೋ ಅವ್ಯವಸಾಯಿನ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ. ನೋಡಪ್ಪ, ಲೋಕದಲ್ಲಿ ವೇದಗಳಲ್ಲೇ ಆಗಲಿ ಅಥವಾ ಲೋಕದಲ್ಲೇ ಆಗಲಿ ಪ್ರಮಾಣ ಸಮ್ಮತವಾದಂತಹ ಯಾವ ಮಾತಿದೆಯೋ ಅದನ್ನ ಮುಂದೆ ಜ್ಞಾನೋಪಾಯ ಏನು ಉಪದೇಶ ಮಾಡ್ತೇನೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾರ್ಗವನ್ನ ನಾನು ನಿನಗೆ ಹೇಳ್ತೇನೆ ಕೇಳು. ಏನು ಅಂತಂದ್ರೆ ಅದರಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗುತ್ತೆ. ಲೋಕದಲ್ಲಿ ಇವತ್ತು ನಾವು ನೋಡ್ತೇವಲ್ಲ, ಎಷ್ಟೋ ಸತಿ ಒಂದು ತುಳಸಿ ಪೂಜೆ ಮಾಡಬೇಕಂದ್ರೂ ಕೂಡ ಬಹಳಷ್ಟು ಸಂದೇಹಗಳು ಬರುತ್ತೆ ನಮಗೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಅದೆಲ್ಲ ಒಳ್ಳೆಯದೇ, ಆ ಸಂದೇಹಗಳು ಬರಬೇಕು. ಆ ಸಂದೇಹವನ್ನು ಇಟ್ಟುಕೊಂಡು ನಾವು ಏನು ಮಾಡಿರ್ತೀವೋ ಸ್ವಾಮಿ ಏನು ಪಾಪ ಅದಕ್ಕೆ ಇದು ಮಾಡೋದಿಲ್ಲ, ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಡ್ತಾನೆ. ಆ ಸಂದೇಹ ಆದ್ರೂ ಬಂತಲ್ಲ, ನಾವು ಸರಿಯಾಗಿ ಆ ಸಂದೇಹ ನಮ್ಗೆ ಯಾಕೆ ಬರುತ್ತೆ? ಸರಿಯಾಗಿ ಮಾಡಬೇಕು ಅನ್ನೋ ಬುದ್ಧಿ ಇದ್ದಾಗ. ಆದ್ರೆ ಲೋಕದಲ್ಲಿ ಹೇಗಿರ್ತದೆ ಅಂದ್ರೆ ಬೇರೆ ರೀತಿ ಭಿನ್ನಾಭಿಪ್ರಾಯಗಳಿರೋದೇ ಜಾಸ್ತಿ. ಕೃಷ್ಣ ಪರಮಾತ್ಮ ಇವತ್ತೇನ್ ನಮ್ಮ ಜೀವನ ಇದೆಯೋ ಆ ಜೀವನವನ್ನು ಇಲ್ಲಿ ಹೇಳಿದ್ದಾರೆ. ಇವತ್ತೇನ್ ನಾವು ಪ್ರಾಕ್ಟಿಕಲ್ ಆಗಿ ಏನ್ ನಮ್ಮ ಜೀವನ ನಾವು ನೋಡ್ತಾ ಇದೀವೋ ಅದರ ಥಿಯರಿ ಇದು, ಏನು ವ್ಯತ್ಯಾಸ ಇಲ್ಲ. ಇದು ಥಿಯರಿ, ನಮ್ಮ ಜೀವನ ಪ್ರಾಕ್ಟಿಕಲ್. ಆ ಕಡೆ ಇದೆ ಗೀತೆ. ಆದ್ರಿಂದ ಭಿನ್ನಾಭಿಪ್ರಾಯಗಳು ನಮಗೆ ಬರ್ತಕ್ಕಂಥದ್ದಾಗುತ್ತೆ. ಹೀಗಿದ್ದಾಗ ನಿಶ್ಚಯ ಇರೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ನಿಶ್ಚಯ ಇಲ್ಲ ಅಂತಾದ್ರೆ ಬೇರೆ ರೀತಿಯಲ್ಲಿ ಆ ಪರಮಾತ್ಮ ಬೇರೆ ರೀತಿಯಲ್ಲಿ ವ್ಯಕ್ತಿ ಮಾತಾಡ್ತಕ್ಕಂಥವನಾಗ್ತಾನೆ. ಹೀಗೆ ಪರಿಸ್ಥಿತಿ ಅನ್ನೋದು ಬರ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಏನು ಮಾಡಬೇಕು ನಾವು ಅಂತಂದ್ರೆ, ಹಾಗಾದ್ರೆ ಒಂದು ನಿಶ್ಚಯ ಆಗಬೇಕು, ಪ್ರಮಾಣ ಸಿದ್ಧವಾದಂತಹ ದಾರಿ ಯಾವುದು, ನಾವು ಉದ್ಧಾರ ಆಗಲಿಕ್ಕೆ ಎಲ್ಲದಕ್ಕೂ ಕೂಡ ಪ್ರಮಾಣ ಸಿದ್ಧವಾದಂತಹ ದಾರಿ ಯಾವುದು ಅಂತಂದ್ರೆ ಅದೇನು ಅಂತ ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಎನ್ನುವಲ್ಲಿ ವ್ಯವಸಾಯಾತ್ಮಿಕ ಎನ್ನುವಂತಹ ಒಂದು ಪದವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಆಡಿದ್ದಾನೆ. ಇದಕ್ಕೆ ರಾಯರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಪ್ರಮಾಣ ನಿರ್ಣೀತಾರ್ಥ ನಿಶ್ಚಯಾತ್ಮಿಕ ನಿಶ್ಚಯಜನಿಕ ಬುದ್ಧಿ. ಏನು? ಪ್ರಮಾಣವಾಗಿ ನಿರ್ಣೀತವಾದಂತಹ ಅರ್ಥ ಏನಿರುತ್ತೋ ಇದೇ ಸರಿ ಅನ್ನುವ ನಿಶ್ಚಯವನ್ನು ಉಂಟು ಮಾಡತಕ್ಕಂತಹ ಬುದ್ಧಿ ವ್ಯವಸಾಯಾತ್ಮಿಕ ಬುದ್ಧಿ. ಅಂತಂದ್ರೆ ಚೆನ್ನಾಗಿ ನಾವೇನು ಮಾಡಬೇಕು, ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳ್ತೇವಲ್ಲ. ವ್ಯವಸಾಯ ಅಂತಂದ್ರೆ ರೈತರದ್ದೊಂದು, ಅದು ಸರಿ. ಅದಲ್ಲದೆ ನಾವಿಲ್ಲಿ ವ್ಯವಸಾಯವನ್ನು ಮಾಡಬೇಕು ಅಂತಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಚೆನ್ನಾಗಿ ಆಲೋಚನೆ ಮಾಡಿ ನಿರ್ಣಯಕ್ಕೆ ಬರ್ತೇವಲ್ಲ. ಹೀಗೆ
ಪ್ರಮಾಣ ಸಿದ್ಧವಾದಂತಹ ಒಂದು ಪದಾರ್ಥ ಇದೆ. ಆ ಪದಾರ್ಥದ ವಿಷಯದಲ್ಲೂ ನಮ್ಗೆ ನಿಶ್ಚಯ ಬುದ್ಧಿ ಬರಬೇಕಲ್ಲ. ಈಗ ಇದೇ ನಿಶ್ಚಿತವಾದ್ದು ಅಥವಾ ಬೇರೆದು ಅಂತ ಸಂದೇಹ ಬಹಳಷ್ಟು ಸತಿ ಬರುತ್ತೆ. ವಸ್ತುತಸ್ತು ಇದೇ ಪ್ರಮಾಣ ಸಿದ್ಧವಾದಂತಹ ವಸ್ತು ಆಗಿರುತ್ತೆ. ಆಗಿದ್ರೂ ನಮಗೇನು ಬರುತ್ತೆ ಸಂದೇಹ, ಇದೇನೋ ಅಲ್ವೋ. ನೋಡಿರ್ತೇವೆ ನಾವು ಜಗತ್ತಲ್ಲಿ ಎಷ್ಟೋ ಬಾರಿ ಇದನ್ನು ನೋಡಿರ್ತೇವೆ. ನಾವು ಹೋಗ್ತಾ ಇರುವಂತಹ ದಾರಿ, ಈ ಪ್ರಯಾಣ ಮಾಡ್ಬೇಕಾದ್ರೆ ಎಲ್ರಿಗೂ ಅದು ಸ್ಪಷ್ಟವಾಗಿರುತ್ತೆ. ನಾವು ಹೋಗ್ತಾ ಇರುವಂತಹ ದಾರಿ ಸರಿಯಾಗಿದ್ರು ನಾವು ಯಾವ ಊರಿಗೆ ಹೋಗಬೇಕೋ ಅದಕ್ಕೆ ಇದೇ ದಾರಿನ ಅಲ್ವಾ ಅಂತ ಸಂದೇಹ ಪಡ್ತೇವೆ. ಈ ಸ್ಥಿತಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದೇ ಬರುತ್ತೆ. ಆದ್ರಿಂದ ಪ್ರಮಾಣ ಸಿದ್ಧವಾದಂತಹ ಏನು ಪದಾರ್ಥ ಇದೆಯೋ ಅದರಲ್ಲಿ ಇದೇ ಸರಿ ಅನ್ನುವಂತಹ ನಿಶ್ಚಯವಾದಂತಹ ಬುದ್ಧಿ ಬರಬೇಕಲ್ಲ. ಅದು ವ್ಯವಸಾಯ ಅಂದ್ರೆ ಆ ಒಳ್ಳೆ ವಿವೇಕದಿಂದ ವಿಚಾರ ಮಾಡಿ ಬರುವಂಥದ್ದು. ಈ ರೀತಿಯಾದಂತಹ ಬುದ್ಧಿಯನ್ನು ಇಟ್ಟುಕೊಂಡು ನಾವು ಸಾಧನೆಯನ್ನ ಮಾಡಿದಾಗ ನಾವು ಸತ್ಕರ್ಮಗಳನ್ನ ಆಚರಣೆ ಮಾಡ್ಲಿಕ್ಕಾಗತ್ತೆ. ಯಾಕೆ ಲೋಕದಲ್ಲಿ ಅನೇಕ ವಿಧವಾದಂತಹ ಭಿನ್ನ ಭಿನ್ನ ಅಭಿಪ್ರಾಯಗಳಿಂದ ಕೂಡಿದ ಅನೇಕ ವಿಷಯಗಳಿರ್ತದೆ. ಅಲ್ಲಿ ವಿಚಾರವನ್ನ ಮಾಡಿ ಯಾವುದು ಸರಿಯಾದದ್ದು ಅಂತ ನಾವು ನಿಶ್ಚಯವನ್ನು ಮಾಡಿಕೊಂಡು ಸಾಧನೆ ಮಾಡಿದಲ್ಲಿ ನಮಗೆ ಉತ್ತಮವಾದ ಜ್ಞಾನ ಪ್ರಾಪ್ತಿ ಆಗುತ್ತೆ. ಇದೇ ನಿಜವಾದಂತಹ ದಾರಿ. ಅಂದ್ರೆ ಜ್ಞಾನವೇ ಎಲ್ಲದಕ್ಕೂ ಕೂಡ ನಿಜವಾದಂತಹ ದಾರಿ. ಸರಿಯಾದ ಜ್ಞಾನವನ್ನ ಪಡ್ಕೊಂಡಲ್ಲೇ ಆ ಜ್ಞಾನದಿಂದ ಉತ್ತಮವಾದಂತಹ ಉಪಾಸನೆಯಿಂದ ಅಪರೋಕ್ಷ ಜ್ಞಾನದಿಂದ ಮತ್ತೆ ಇನ್ನಷ್ಟು ಉಪಾಸನೆಯನ್ನ ಮಾಡಿ ಪರಮಾತ್ಮನನ್ನ ಪ್ರೀತಿಗೊಳಿಸಿದ ಮೇಲೆ ಈ ಮಾರ್ಗದಿಂದ ನಾವು ಹೋದರೇನೆ ನಮಗೆ ಆ ಮೋಕ್ಷ ಅನ್ನೋದಾಗುತ್ತೆ. ಅದಕ್ಕೋಸ್ಕರ ಇದೇನೆ ಸರಿಯಾದಂತಹ ಮಾರ್ಗ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಇದಾದ ಮೇಲೆ ವೇದದ ನಿಜವಾದಂತಹ ಗುರಿ ಯಾವುದು ಅಂತಂದ್ರೆ, ವೇದ ಯಾವತ್ತೂ ಕೂಡ ನಿಷ್ಕಾಮ ಅಂದ್ರೆ ಸಕಾಮ ಕರ್ಮಗಳನ್ನ ಹೇಳೋದಿಲ್ಲ. ಅಂದ್ರೆ ಈ ತರ ನೀನು ಇಚ್ಛೆಯನ್ನ ಕೊಡುವು, ಈ ಇಚ್ಛೆಯನ್ನ ಕೊಟ್ಟು ನೀನು ಕರ್ಮವನ್ನ ಮಾಡುವಂತ ಯಾವತ್ತೂ ಕೂಡ ವೇದ ಹೇಳೋದಿಲ್ಲ. ಇಲ್ಲಿ ರಾಯರು ಅವತರಣಿಕಾವನ್ನ ಕೊಡ್ತಾರೆ. ಏನು ಅಂತಂದ್ರೆ, ಸಕಾಮ ಕರ್ಮ ಸಹಿತವಾದ್ದೇ ವೇದಗಳು ಅನೇಕ ಇದೆ ಅಂತ ಮುಂದೆ ರಾಯರು ಪೂರ್ವಪಕ್ಷವನ್ನು ತಗೊಂಡು ಅದಕ್ಕೂ ಉತ್ತರವನ್ನು ಕೊಡ್ತಾರೆ. ಅಂದ್ರೆ ಮೊದಲಿಗೆ ಏನಾಗಬೇಕು, ಸಕಾಮವಾದಂತಹ ಕರ್ಮಗಳನ್ನ ಮಾಡುವಂತ ಎಲ್ಲೂ ಕೂಡ ವೇದ ಹೇಳೋದೇ ಇಲ್ಲ. ಆದರೆ ಮತ್ತೆ ಅಂಥ ಕೆಲಸಗಳು ಕಾಣುತ್ತಲ್ಲ ಜಗತ್ತಲ್ಲಿ ಅಂತಂದ್ರೆ ಅದು ಅವರವರ ಭ್ರಮದಿಂದ ಬಂದಂಥದ್ದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದ ರಥಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದ ಕ್ರಿಯಾ ವಿಶೇಷ ಬಹುಲ ಭೋಗೈಶ್ವರ್ಯ ಗತಿಂ ಪ್ರತಿ. ಹೇಗೆ ಮಾಡ್ತಾರೆ, ಪರಿಸ್ಥಿತಿ ಹೇಗಿರುತ್ತೆ ಜಗತ್ತಲ್ಲಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ನಿಜವಾಗ್ಲೂ ವೇದದ ಅಭಿಪ್ರಾಯ ಅದಾಗಿರೋದ್ರಿಲ್ಲ, ಆದ್ರೆ ಅದೇ ವೇದದ ಅಭಿಪ್ರಾಯ ಅಂತ. ಹಿಂದೆ ಭಿನ್ನ ಭಿನ್ನಾಭಿಪ್ರಾಯಗಳು ಬರುತ್ತೆ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳಿದ್ದ. ಲೋಕದಲ್ಲಿ ಹೀಗಿರುತ್ತೆ, ಇದರಲ್ಲಿ ನಿಶ್ಚಯವಾದ ಯಾವುದು ಸರಿಯಾದ ಯಾವುದು ಅಂತ ನೀನು ನಿಶ್ಚಯಕ್ಕೆ ಬಂದು ಸಾಧನೆಯನ್ನ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದ. ಅದನ್ನೇ ಈಗ ತಿಳಿಸಿಕೊಡ್ತಾ ಇದ್ದಾನೆ. ಏನು, ಭಿನ್ನ ಭಿನ್ನ ಅಭಿಪ್ರಾಯಗಳು ಹೇಗೆ ಬರುತ್ತೆ, ಅದಕ್ಕೆ ವೇದದ ನಿಜವಾದ ಗುರಿ ಯಾವುದು, ಸಕಾಮವಾದಂತಹ ಕರ್ಮಗಳನ್ನು ಹೇಳುವುದು ನಿಜವಾಗ್ಲೂ ಕೂಡ ವೇದದ ಗುರಿ ಅಲ್ಲ. ಯಾಕೆ ಅಂತಂದ್ರೆ ವೇದಗಳಲ್ಲಿ ಆಪಾತತಃ ಅಂದ್ರೆ ಮೇಲ್ನೋಟಕ್ಕೆ ತೋರುವಂತಹ ಅರ್ಥಗಳೇನಿದೆಯೋ ಅದನ್ನೇ ಕೆಲವೊಬ್ಬರು ತಿಳ್ಕೊಂಡ್ಬಿಡ್ತಾರೆ. ಅವರು ನಿಜವಾಗಲೂ ಕೂಡ ವಿದ್ವಾಂಸರಲ್ಲ, ಅವಿದ್ವಾಂಸರು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಅದು ಸರಿಯಾದದ್ದಲ್ಲ. ಮೇಲ್ನೋಟಕ್ಕೆ ತಿಳಿಯುವ ಅರ್ಥವನ್ನು ಯಾವತ್ತೂ ಕೂಡ ಮೇಲ್ನೋಟಕ್ಕೆ ತಿಳಿಯೋದನ್ನ ತಗೊಂಡ್ಬಿಡ್ಬೇಕು ಅಂತ ಅಂದ್ರೆ ವಿಚಾರ ಮಾಡಿ ಯಾವುದೇ ಒಂದು ನಿರ್ಣಯಕ್ಕೆ ನಾವು ಬರಬೇಕೇ ಹೊರತು ಮೇಲ್ನೋಟಕ್ಕೆ ಕಾಣೋದನ್ನ ನಾವು ತಗೊಂಡು ನಿರ್ಣಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಈಗ ದೂರ ಒಂದು ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ದೂರದಲ್ಲಿ ನೀರಿರುವಂತೆ ನಮಗೆ ಕಾಣುತ್ತೆ. ನೋಡಿದ ತಕ್ಷಣ ಅಲ್ಲಿ ನೀರಿದೆ ಅಂತ ನಾವು ನಿಶ್ಚಯ ಮಾಡ್ಕೊಂಡು ಬಿಟ್ರೆ ಅಲ್ಲಿ ವಸ್ತು ನೀರಿದೆಯಾ, ಇಲ್ಲ. ಆದ್ರೆ ಅಲ್ಲಿ ಹತ್ರ ಹೋಗಿ ನೋಡಿದಾಗ ವಿಚಾರ ಮಾಡಿದಾಗ ಇಲ್ಲಿ ನೀರಿಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀರ್ ಇದೆಯೋ ಇಲ್ಲೋ ಅಂತ ನಾವು ನಿರ್ಣಯಕ್ಕೆ ಹೇಗೆ ಬರ್ತೇವೆ, ಅಲ್ಲಿ ಹೋಗಿ ಪರೀಕ್ಷೆ ಮಾಡಿ ಸ್ಪಷ್ಟವಾಗಿ ನೋಡಿ ನಾವು ನಿರ್ಣಯಕ್ಕೆ ಬರ್ತೇವೆ. ಅಂದ್ರೆ ಮೇಲ್ನೋಟಕ್ಕೆ ಏನ್ ಕಾಣುತ್ತೋ ಅದನ್ನೇ ನೋಡಿ ನಾವು ನಿಶ್ಚಯಕ್ಕೆ ಬರ್ತೇವಾ, ಇಲ್ಲ. ಹೇಗೋ ಹಾಗೇನೆ ಇಲ್ಲೂ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನು, ಮೇಲ್ನೋಟಕ್ಕೆ ತೋರುವಂತಹ ಅರ್ಥವನ್ನು ಯಾವನ್ನು ತಿಳ್ಕೊಂಡು ಇದೇ ವೇದದ ನಿಜವಾದ ಅರ್ಥ ಅಂತ ಯಾರು ನಿರ್ಣಯಕ್ಕೆ ಬರ್ತಾರೋ ಅದು ಅವನನ್ನ ಅವಿದ್ವಾಂಸರು ಅಂತ ತಿಳ್ಕೊಳ್ರಿ. ಯಾವತ್ತೂ ಕೂಡ ವಿಚಾರ ಮಾಡದೆ ಯಾವುದನ್ನು ಮಾಡಬಾರದು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತತ್ವ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ, ನಚಾನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ ಅಂತ. ನಿನ್ನ ಅನುಭವಕ್ಕೆ ಬರಬೇಕು ವೇದದಲ್ಲಿ ಹೇಳಿಬಿಟ್ಟಿದೆ ಅಂತ ನಂಬೋದಲ್ಲ ನೀನು ಅಂತ. ಅದಕ್ಕೆ ವಿಚಾರ ಮಾಡಿ ಸರಿಯಾಗಿ ತಿಳ್ಕೊಂಡು ಅದು ನಿನ್ನ ಅನುಭವಕ್ಕೆ ಬಂದಾಗ ವೇದ ಹೇಳಿದ್ದನ್ನ ಸರಿಯಾಗಿ ಹೌದು ಅಂತ ನೀನು ತಿಳಿ. ನಿನ್ನ ಅನುಭವಕ್ಕೆ ಬರಲಿಲ್ಲ ಅಂತಂದ್ರೆ ಆ ವೇದ ಪ್ರಮಾಣವೇ ಅಲ್ಲ ಅಂತ ಆಗ್ಬೇಕಾಗುತ್ತೆ.
ಅದರಿಂದ ಅನುಭವಕ್ಕೆ ಇದು ಏಕೈಕ ಸಿದ್ಧಾಂತ. ನಿಮ್ಮ ನಿಮ್ಮ ಅನುಭವಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ಏಕೈಕ ಸಿದ್ಧಾಂತ ಇದು. ಏನಿದೆಯೋ ಅದನ್ನೇ ಸ್ವೀಕಾರ ಮಾಡು, ಏನಿದೆಯೋ ಅದನ್ನೇ ಸ್ವೀಕಾರ ಮಾಡು, ಅದಿಲ್ಲ ನಮ್ಮಲ್ಲಿ. ಏನು, ನಿನ್ನ ಅನುಭವ ಹೇಗಿದೆ ಅದರಂತೆ. ಯಾವತ್ತೂ ಕೂಡ ಶಾಸ್ತ್ರ ಹೇಗಿದೆಯೋ ಅದನ್ನ ಹಾಗೆ ಲೋಕವನ್ನ ಇಟ್ಕೊಳ್ಬಾರ್ದಲ್ಲ. ಲೋಕದಲ್ಲಿ ಹೇಗಿದೆಯೋ ಹಾಗಿರಬೇಕು ಶಾಸ್ತ್ರ. ಲೋಕದಲ್ಲಿ ಹೇಗೆ ಯಾವುದು ಸತ್ಯವಾಗಿ ಕಾಣುತ್ತೋ, ಯಾವುದು ನಿಜವಾಗಿ ಕಾಣುತ್ತೋ ಅದನ್ನ ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಬೇಕು. ಶಾಸ್ತ್ರದಲ್ಲಿದೆ ಅಂತ ಹೇಳಿ ಲೋಕದ ಮೇಲೆ ಕೂರ್ಲಿಕ್ಕಾಗೋದಿಲ್ಲ. ಅದಕ್ಕೆ ಏನ್ ನಿನ್ನ ಅನುಭವ ನೋಡುವಂತ ಅನುಭವಕ್ಕೆ ಅಷ್ಟು ಪ್ರಾಶಸ್ತ್ಯವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಅದರಂತೆ ಈ ಪಂಚಭೇದ ಮುಂತಾದವುಗಳೆಲ್ಲವೂ ಕೂಡ ಅನುಭವಕ್ಕೆ ಬರ್ತವಾದ್ರಿಂದಲೇ ಸ್ಥಿತಿಯಿಂದ ಪ್ರತಿಪಾದಿತವಾಗಿದೆ. ಆದ್ರಿಂದಲೇ ಅದನ್ನ ಪ್ರಮಾಣ ಅಂತ ಆಚಾರ್ಯರು ಹೇಳಿದ್ರು. ಆಪಾತತಃ ಅರ್ಥ ಸಿಗೋದನ್ನ ಇಟ್ಕೊಂಡ್ಬಿಟ್ಟಿದ್ರೆ ಎಷ್ಟು ಅನರ್ಥಗಳಾಗ್ತಾ ಇತ್ತು. ಇಲ್ಲಿ ಆಚಾರ್ಯರು ಏನು ಮಾಡಿದ್ರು, ಆಪಾತತಃ ಅರ್ಥವನ್ನು ಏನೇನು ಹೇಳಿದ್ರು ಅದೆಲ್ಲ ಸರಿಯಲ್ಲ ಅಂತ ಹೇಳಿ ನಿಜವಾದ ವೇದದ ಅರ್ಥ ಏನು ಅಂತ ವಿಚಾರ ಮಾಡಿ ತಾನೇ ಈ ಭಾಷ್ಯವನ್ನ ಇದೆಲ್ಲವನ್ನು ಕೂಡ ಆಚಾರ್ಯ ರಚನೆ ಮಾಡಿಕೊಟ್ಟಿದ್ದು. ಅಂದ್ರೆ ಏನು, ವೇದಗಳಲ್ಲಿ ಬರುವಂತಹ ಮೇಲ್ನೋಟಕ್ಕೆ ತೋರುವಂತಹ ಅರ್ಥವನ್ನ ಇಟ್ಕೊಳ್ಬೇಡ್ರಿ ಅನ್ನೋದ್ರಲ್ಲಿ ತಾತ್ಪರ್ಯ. ಅದನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರಿಂದ ಏನು ಮಾಡ್ಬೇಕಿಲ್ಲಿ, ಇಂಥವ್ರು ಏನು ಮಾಡ್ತಾರೆ, ಮತ್ತೆ ಇನ್ನೊಂದು ಈ ಮೇಲ್ನೋಟಕ್ಕೆ ತೋರಿದಂತಹ ಅರ್ಥವನ್ನು ಇಟ್ಟುಕೊಂಡ್ರೆ ಏನು ಅನರ್ಥ ಆಗುತ್ತೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನಾಗುತ್ತೆ ಅಂತಂದ್ರೆ, ಒಂದು ವೃಕ್ಷವನ್ನ ನಾವು ಬೆಳೆಸಿದಾಗ ಮೊದಲು ನಮಗೆ ಬರುವಂಥದ್ದು ಪುಷ್ಪ, ಆಮೇಲೆ ಫಲ ಬರುತ್ತೆ. ನಮಗೆ ಮೊಗ್ಗಾಗಬೇಕು, ಮೊಗ್ಗಾಗಿ ಆಮೇಲೆ ಪುಷ್ಪವಾಗುತ್ತೆ, ಆಮೇಲೆ ಪುಷ್ಪವಾದ್ಮೇಲೆ ಫಲವಾಗುತ್ತೆ. ಪುಷ್ಪವನ್ನೇ ಇಟ್ಟುಕೊಂಡು ಇದೇ ನಿಜವಾದ ಫಲ ಅಂತ ಯಾರು ತಿಳ್ಕೊಂಡ್ರೆ ಅವನಿಗೆ ಏನಂತ ಕರಿಬೇಕು, ನಾವು ಮೂರ್ಖ ಅಂತಾನೆ ಕರಿಬೇಕು. ಪುಷ್ಪ ಯಾವತ್ತೂ ಹಣ್ಣಾಗ್ಲಿಕ್ಕೆ ಸಾಧ್ಯನಾ? ಪುಷ್ಪ ಬಂತು ಅಂತಾದ್ರೆ ಇದನ್ನೇ ಹಣ್ಣು ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಹಾಗೆಯೇ ಆಪಾತತಃ ವೇದದಲ್ಲಿ ಹೇಳಿದಂತಹ ಅರ್ಥಗಳನ್ನ ಪುಷ್ಪದಂತೆ ಕೆಲವೊಬ್ರು ಏನ್ ಮಾಡ್ತಾರೆ, ಇದೇ ನಿಜವಾದ ಅರ್ಥ ಅಂತ ಇಟ್ಕೊಂಡ್ಬಿಟ್ಟು ಅನೇಕ ಕಾಮ್ಯ ಕರ್ಮಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅದು ಸರಿಯಲ್ಲ. ಯಾರು ವೇದದ ನಿಜವಾದ ಅರ್ಥವನ್ನ, ವೈದಿಕ ಮಂತ್ರಗಳ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡು ಯಾರು ಆಲೋಚನೆ ಮಾಡ್ತಾರೋ ಅವರಿಗೆ ಮಾತ್ರ ಏನು ಗೊತ್ತಾಗುತ್ತೆ, ಈ ಕಾಮ್ಯವಾದಂತಹ ಈ ಭೋಗ, ಈ ಐಶ್ವರ್ಯ ಇದೆಲ್ಲವೂ ಕೂಡ ನಶ್ವರ ಅನ್ನೋದು ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ವೇದದಲ್ಲಿ ಈ ತರದ ವಾಕ್ಯಗಳಿದೆ, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಸರಿಯಾಗಿ ವಿವೇಕದಿಂದ ತಿಳಿದವ ಏನ್ ಮಾಡ್ತಾನೆ, ಇದೆಲ್ಲವೂ ಕೂಡ ನಶ್ವರ ಅಂತ ಅವನಿಗೆ ಗೊತ್ತಿರ್ತದೆ. ಈಗ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಒಬ್ಬ ಕೆಲಸವನ್ನ ಮಾಡ್ತಾನೆ, ಯಾಗವನ್ನು ಮಾಡ್ತಾನೆ. ಅದೇ ಮಾತನ್ನ ಮುಂದೆ ರಾಯರು ಹೇಳ್ತಾರೆ. ಅದೇ ಪುಣ್ಯ ಹೋಯ್ತು ಅಂದ್ರೆ ಸ್ವರ್ಗದಿಂದ ಬರೋದೇ ಮತ್ತೆ ಇಲ್ಲಿ ಬರಬೇಕು, ಮತ್ತೆ ಮುಂದಿನ ಕೆಲಸಗಳನ್ನು ಮಾಡಬೇಕು. ಆದ್ರೆ ನಿಜವಾದ ವ್ಯಕ್ತಿ ಏನು ಮಾಡ್ತಾನೆ, ಆ ಪರಮಾತ್ಮನ ದರ್ಶನಕ್ಕೆ, ಮೋಕ್ಷಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಯಾಕೆ, ನಚ ಪುನರಾವರ್ತದೆ, ಮತ್ತೆ ಬರೋದಿಲ್ಲ. ಹೀಗೆ ವಿವೇಕಿಯಾದಂತಹ ವ್ಯಕ್ತಿ ಈ ನಶ್ವರವಾದಂತಹ ಈ ಎಲ್ಲ ಐಹಿಕ ಸುಖಗಳನ್ನು ತಾನು ಬಿಟ್ಟು ಏನು ಮಾಡ್ತಾನೆ, ನಿಜವಾಗ್ಲೂ ಕೂಡ ಯಜ್ಞ ಯಾಗಾದಿಗಳಿಂದ ಏನು ಫಲ ಅಂತಂದ್ರೆ ಪರಮಾತ್ಮನ ಪ್ರೀತಿ ಅನ್ನೋದನ್ನು ತಿಳ್ಕೊಳ್ತಾನೆ. ಆದ್ರೆ ಅವಿದ್ವಾಂಸರಾದವರು ಹೇಗೆ ಪುಷ್ಪವನ್ನೇ ಫಲ ಅಂತ ತಿಳ್ಕೊಂಡು ಅದೇ ಸಾಕು ಅಂತ ಹೇಳಿ ಸ್ವರ್ಗಾದಿಗಳೇ ಸಾಕು ಅಂತ ಅನ್ಕೊಂಡು ಯಾರು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೋ ಅದೆಲ್ಲವೂ ಅವರು ಇದೇನೇ ನಿಜವಾದ ಫಲ ಅಂತ ವೇದದ ಅರ್ಥವನ್ನ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆದ್ರಿಂದ ಯಾವುದು ನಿಜವಾದ್ದು ಅಂತಂದ್ರೆ, ಇಲ್ಲಿ ವೇದವಾದ ರಥಾಹ ಅಂತ ಇದೆ ಮೂಲದಲ್ಲಿ. ಅದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ. ವೇದಾದ್ಯ ಆಪಾತತಃ ಉಚ್ಚತೆ ಕರ್ಮಾದಿ ತತ್ರೈವ ರಥಾಹ. ವೇದಗಳು ಕೂಡ ಅನೇಕ ಕರ್ಮಗಳನ್ನ ಹೇಳುತ್ತೆ. ಅದು ಆಪಾತತಃ ಅದರ ಅರ್ಥವನ್ನು ತಿಳ್ಕೊಂಡು ಯಾರು ಅಲ್ಲೇ ತಮ್ಮ ರತಿಯನ್ನು ಇಟ್ಟುಕೊಂಡಿರ್ತಾರೋ ಅವರೆಲ್ಲರೂ ಕೂಡ ವಿದ್ವಾಂಸರು ಅಂತ ಅನಿಸ್ಕೊಳ್ಬೇಕಾಗುತ್ತೆ. ಮತ್ತಷ್ಟೇ ಅಲ್ಲ, ವೇದೋಕ್ತ ವಿಷ್ಣು ಮಹಿಮಾ ವಿವಾದ ಪೂರ್ವಕಂ ವೇದ ಪಾಠಕಾಹ ವಾ ಅಂತ ಎರಡು ಇಲ್ಲಿ. ವೇದದ ಅರ್ಥವನ್ನ ಚಿಂತನೆ ಮಾಡೋದಿಲ್ಲ, ವೇದಾರ್ಥಗಳನ್ನ ಚಿಂತನೆ ಮಾಡದೆ ಕೇವಲ ವೇದವನ್ನ ಕಂಠಸ್ಥ ಮಾಡಿದ್ರು ತಪ್ಪೇ. ಮೊದಲು ನಮ್ಮಲ್ಲಿ ಅದೇ ಬಂದಿರೋದು. ಈಗ ಏನು ಅಂದ್ರೆ, ನಮ್ಮ ಸ್ಥಿತಿಯನ್ನು ತಿಳ್ಕೊಂಡು ಇದಕ್ಕೆ ಅರ್ಥ ತಿಳ್ಕೊಂಡ್ರೆ ನಮ್ಗೆ ಇನ್ನೂ ಸ್ಪಷ್ಟ ಗೊತ್ತಾಗುತ್ತೆ. ಕೇವಲ ವೇದಾಧ್ಯಯನ ಮಾಡಿದರೂ ಕೂಡ ವ್ಯರ್ಥವೇ, ಕೇವಲ ಶಾಸ್ತ್ರಾಧ್ಯಯನ ಮಾಡಿದ್ರು ಅದು ಸರಿಯಲ್ಲ. ಯಾಕೆ, ಬ್ರಾಹ್ಮಣನಾದವ ವೇದಾಧ್ಯಯನವನ್ನು ಮಾಡಲೇಬೇಕು. ವೇದಾಧ್ಯಯನವನ್ನ ಬಿಟ್ಟು ನಾನು ಕೇವಲ ಶಾಸ್ತ್ರಾಧ್ಯಯನ ಮಾಡುತ್ತೇನೆ ಅಂದ್ರೆ ಅದು ಸಲ್ಲದು. ವೇದಾಧ್ಯಯನ ಮಾಡೇ ಶಾಸ್ತ್ರಾಧ್ಯಯನ ಮಾಡಬೇಕು. ಏನು ಇದಕ್ಕೇನು ಉದಾಹರಣೆ ಅಂತಂದ್ರೆ, ರಾಯರ ಸ್ತೋತ್ರದಲ್ಲೇ ಬಂದಿಲ್ವಾ, ಅದಕ್ಕಿಂತ ಇನ್ನೊಂದು ಬೇಕಾ ನಮಗೆ? ವೇದ ಶಾಸ್ತ್ರಾರ್ಥ ಜ್ಞಾನಿಸಿದ್ದೆ, ಅಲ್ಲಿ ಕೇವಲ ಶಾಸ್ತ್ರಾರ್ಥ ಜ್ಞಾನಿಸಿದ್ದೆ ಅಂತ ಹೇಳ್ಬೋದಿತ್ತಲ್ಲ. ವೇದವು ನಮ್ಮ ಕರ್ತವ್ಯ, ವೇದವನ್ನ ಉಳಿಸೋದು ನಮ್ಮ ಕರ್ತವ್ಯವಾದ್ರಿಂದ ಮುಂಜಾದ ತಕ್ಷಣ ಮೊದಲು ವೇದಾಧ್ಯಯನ, ವೇದಾಧ್ಯಯನ ಆದ ಮೇಲೆ ಶಾಸ್ತ್ರಾಧ್ಯಯನ. ಕೇವಲ ವೇದಾಧ್ಯಯನ ಮಾಡಿದ್ರು ಅದಲ್ಲ, ಕೇವಲ ಶಾಸ್ತ್ರಾಧ್ಯಯನ ಮಾಡಿದ್ರು ಅದಲ್ಲ. ಮತ್ತೆ ಅದನ್ನೇ ಇಲ್ಲಿ ವಿಭಾಗ ಮಾಡಿದ್ದು. ಕೆಲವೊಬ್ಬರು ವೇದಾಧ್ಯಯನವನ್ನ ಮಾಡ್ತಾರೆ, ವೇದಾಧ್ಯಯನವನ್ನ ಮಾಡಿ ಶಾಸ್ತ್ರಾಧ್ಯಯನವನ್ನು ಮಾಡ್ತಾರೆ. ಹೇಗೆ ಶಾಸ್ತ್ರಾಧ್ಯಯನವನ್ನು ಮಾಡ್ತಾರೆ ಅಂತಂದ್ರೆ,
ವೇದದಿಂದ ಪ್ರತಿಪಾದಿತವಾದಂತಹ ಏನು ಪರಮಾತ್ಮನ ಗುಣಗಳಿದೆಯೋ ಅದರ ಬಗ್ಗೆ ಸಂದೇಹಗಳನ್ನ ಮಾಡಿ ಅದರ ಬಗ್ಗೆ ವಿಚಾರಗಳನ್ನ ಮಾಡ್ತಾ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ವಿವಾದಗಳನ್ನ ಮಾಡ್ತಾ ಕೆಲವೊಬ್ಬರು ವೇದಾರ್ಥಗಳನ್ನು ತಿಳ್ಕೊಂಡಿರ್ತಾರೆ, ವೇದವನ್ನು ಅಧ್ಯಯನ ಮಾಡಿರ್ತಾರೆ. ಹಾಗೆ ಮಾಡಬಾರದು. ಇದು ಇವರು ಕೂಡ ಅವಿದ್ವಾಂಸರು ಅಂತ ಅನಿಸ್ಕೊಳ್ತಾರೆ. ಕೇವಲ ಆ ವೇದದಿಂದ ತಿಳಿಯುವಂತಹ ಆಪಾತತಃ ತಿಳಿಯುವಂತಹ ಅರ್ಥವನ್ನ ತಿಳ್ಕೊಂಡು ಕರ್ಮವನ್ನು ಮಾಡಿದ್ರು ಅವನ ಅವಿದ್ವಾಂಸನೇ. ಸರಿ, ವೇದ ಹೇಳಿದಂತಹ ಏನು ಪರಮಾತ್ಮನ ಏನು ಗುಣಮಹತ್ವಗಳನ್ನು ವೇದ ಹೇಳಿದೆಯೋ ಅದರಲ್ಲಿ ತಾನು ವಿಮರ್ಶಾತ್ಮಕ ಬುದ್ಧಿಯಿಂದ ಏನೇನೋ ಆಲೋಚನೆ ಮಾಡಿ ವೇದವನ್ನು ಅಧ್ಯಯನ ಮಾಡಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು ಅದು ವ್ಯರ್ಥ ಅಂತಾನೆ ಅನಿಸ್ಕೊಳ್ಳುತ್ತೆ. ಅವನು ಅವಿದ್ವಾಂಸ ಅಂತ ಅನಿಸ್ಕೊಳ್ತಾನೆ. ಸರಿ, ನನಗೆ ಈ ಅರ್ಥದ ಬಗ್ಗೆ ನನಗೆ ಚಿಂತನೆಯೇ ಬೇಡ, ಕೇವಲ ವೇದ ಪಾಠಕೋವ, ಅದಕ್ಕೆ ವೇದ ಪಾಠಕಾಹವ ಅಂತ ರಾಯರು ಹೇಳಿದ್ದು. ಏನು, ಈ ವೇದದ ಬಗ್ಗೆ ಅರ್ಥ ಚಿಂತನೆಯ ಅವಶ್ಯಕತೆಯೇ ನನಗಿಲ್ಲ, ಕೇವಲ ವೇದ ಪಠನೆ ಮಾಡಿಬಿಡ್ತೇನೆ, ವೇದ ಕಂಠಸ್ಥ ಮಾಡಿಬಿಡ್ತೇನೆ ಅಂತಂದ್ರೂ ಕೂಡ ಅವನನ್ನು ಅವಿದ್ವಾಂಸ ಅಂತಾನೆ ಕರಿಬೇಕು. ಯಾಕೆ? ಜ್ಞಾನಿ ಇರಲ್ಲ, ಕೇವಲ ಕಂಠಸ್ಥ ಮಾಡಿರ್ತಾರೆ. ಆದ್ರಿಂದ ಏನು ಮಾಡಬೇಕು? ಆಪಾತತಃ ವೇದ ಏನು ಹೇಳುತ್ತೋ ಅದನ್ನು ತಿಳ್ಕೊಂಡು ಯಾವ ವ್ಯಕ್ತಿಯು ಕೂಡ ಕಾಮ್ಯ ಕರ್ಮಗಳನ್ನ ಎಲ್ಲವನ್ನೂ ಕೂಡ ಮಾಡಬಾರದು ಎನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅಂದ್ರೆ ಏನು ಮಾಡಬೇಕು? ಸರಿಯಾಗಿ ವೇದದ ಬಗ್ಗೆ ವಿಚಾರವನ್ನ ಮಾಡಿ ಆಮೇಲೆ ಅದರ ಅರ್ಥವನ್ನ ನಾವು ಚೆನ್ನಾಗಿ ತಿಳಿದುಕೊಂಡವರು ಆಗ್ಬೇಕು. ಮುಂದೆ ಕೃಷ್ಣ ಪರಮಾತ್ಮ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ. ಭೋಗೇಶ್ವರ್ಯ ಪ್ರಸಕ್ತಾನ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವು ನ ವಿಧೀಯತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು, ಭೋಗ ಐಶ್ವರ್ಯ ಮುಂತಾದವುಗಳಲ್ಲೇ ಆಸಕ್ತವಾದಂತಹ ಏನು ಮನಸ್ಸಿರ್ತದೋ ಅಂಥವರಿಗೆ ಏನು ಅಂತಂದ್ರೆ ಈ ವಿವೇಕವನ್ನ ಕಳ್ಕೊಂಡು ಬಿಡ್ತಾನೆ ಆ ವ್ಯಕ್ತಿ. ಭೋಗ ಐಶ್ವರ್ಯಗಳಲ್ಲೇ ಯಾರು ಆಸಕ್ತರಾಗಿ ಇರ್ತಾರೋ ಅವರ ವಿವೇಕ ಕಳ್ಕೊಂಡು ಹೋಗಿರುತ್ತೆ. ಯಾಕೆಂತಂದ್ರೆ ವಿಚಾರ ಮಾಡುವ ಶಕ್ತಿನೇ ಹೊರಟೋಗಿರುತ್ತೆ. ಹೇಗಾಗುತ್ತೆ ಅಂದ್ರೆ ಪರಿಸ್ಥಿತಿ, ಸುಖಕ್ಕೆ ಒಗ್ಗಿ 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 ದೇಹವಂತೂ ಸೋಂಬೇರಿತನವಾಗಿಬಿಟ್ಟಿರುತ್ತೆ. ತಾನು ಯಾವಾಗ ಸುಖವಾಗಿರಬೇಕು ಅಂತ ಹೇಳಿ ವ್ಯಕ್ತಿ ಏನ್ ಮಾಡ್ತಾನೆ? ಬುದ್ಧಿಯಿಂದಲೂ ಕೂಡ ಸೋಮಾರಿತನವನ್ನ ಬೆಳೆಸ್ಕೊಂಡ್ಬಿಡ್ತಾನೆ. ಬೌದ್ಧಿಕವಾಗೂ ಸೋಮಾರಿಯಾಗಿ, ದೈಹಿಕವಾಗೂ ತಾನು ಸೋಮಾರಿಯಾಗಿ, ಅಂದ್ರೆ ಬುದ್ಧಿಗೂ ಕಷ್ಟ ಕೊಡಬಾರದು ಅಂತ ಆಲೋಚನೆ ಮಾಡಿದ್ರೆ ತಾನು ಇವೆಲ್ಲ, ಅದಕ್ಕೆ ಅಲ್ಲೂ ಕಷ್ಟಬೇಡ, ಆರಾಮಿಗಿರೋದು ಅಂತ, ಹಾಗೆ ಐಷಾರಾಮಿ ಅಂತಾರಲ್ಲ ಹಾಗೆ. ಹೀಗಿದ್ರೆ ಇಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ವಿವೇಕವನ್ನ ಕಳ್ಕೊಂಡ್ಬಿಡ್ತಾನೆ. ಯಾಕೆ? ಬುದ್ಧಿಯನ್ನು ಓಡಿಸೋದಿಕ್ಕೆ ಅವನು ಸೋಂಬೇರಿತನವನ್ನ ಮಾಡ್ತಾನಲ್ಲ, ಬುದ್ಧಿನೇ ಓಡಿಸೋದಿಲ್ಲ ಆ ವ್ಯಕ್ತಿ. ಹೀಗೆ ಇದ್ದಾಗ ವಿವೇಕವನ್ನ ಕಳ್ಕೊಂಡ್ಬಿಡ್ತಾನೆ ಆ ವ್ಯಕ್ತಿ. ಮತ್ತಷ್ಟೇ ಅಲ್ಲ, ಪ್ರಮಾಣದಿಂದ ನಿರ್ಧಾರಿತವಾದಂತಹ ವಿಷಯಗಳಲ್ಲೂ ಕೂಡ ಅವನಿಗೆ ನಿಶ್ಚಯವಾದಂತಹ ಬುದ್ಧಿ ಬರಲ್ಲ. ಮುಂದೆ ಏನ್ ಹೇಳಿದ್ರು ಅದೇ. ಯಾಕೆ? ವಿವೇಕ ಹೋಗ್ಬಿಟ್ಟಿರ್ತದೆ. ಎಲ್ಲ ರೀತಿಯ ವಿವೇಕವನ್ನ ಕಳ್ಕೊಂಡ್ಬಿಟ್ಟ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಚಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಪ್ರಮಾಣ ಸಿದ್ಧವಾದಂತಹ ಅರ್ಥದ ವಿಷಯದಲ್ಲೂ ಅವನಿಗೆ ನಿಶ್ಚಯವಾದಂತಹ ಬುದ್ಧಿ ಬರೋದಿಲ್ಲ. ಆದ್ದರಿಂದಲೇನೆ ಏನು ಮಾಡಬೇಕು? ಸದಾಕಾಲ ಭಗವಂತನ ಧ್ಯಾನದಲ್ಲಿ ನಮ್ಮ ಮನಸ್ಸನ್ನು ಇಡಬೇಕೇ ಹೊರತು ಭೋಗ ಐಶ್ವರ್ಯ ವಿಷಯಾಸಕ್ತಿ ಇದರಲ್ಲಿ ನಮ್ಮ ಮನಸ್ಸನ್ನ ಇಡಬಾರದು ಎನ್ನುವ ಮಾತನ್ನ ತಿಳಿಸಿಕೊಡ್ತಾರೆ. ಇಲ್ಲಿ ತಯಾ ವಾಚ ಅಪಹೃತ ಚೇತಸಾಂ ಭೋಗೇಶ್ವರ್ಯ ಆಸಕ್ತ ಚಿತ್ತಾನಾಂ ಅಂತ ಹೇಳಿ ರಾಯರು ಹೇಳಿ, ವ್ಯವಸಾಯಾತ್ಮಕ ಅಂತಂದ್ರೆ ಸಮ್ಯಕ್ ಪ್ರಮಾಣ ನಿರ್ಣೀತಾರ್ಥ ನಿಶ್ಚಯ ರೂಪ ಬುದ್ಧಿ. ಹಿಂದೆನೂ ಇದೇ ವ್ಯಾಖ್ಯಾನವನ್ನ ರಾಯರು ಮಾಡಿದ್ರು, ಇಲ್ಲೂ ಅದೇ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಪ್ರಮಾಣಗಳಿಂದ ನಿಶ್ಚಿತವಾದಂತಹ ಏನು ವಸ್ತು ಇದೆಯೋ ಇದು ಸರಿಯಾದಂತಹ ಅನ್ನೋ ಬುದ್ಧಿ ನಮಗೆ ಬರಬೇಕಲ್ಲ, ನಿಶ್ಚಯವಾದಂತಹ ಬುದ್ಧಿ, ಅದನ್ನ ನಾವು ಕಳ್ಕೊಂಡ್ಬಿಡ್ತೇವೆ. ಮತ್ತೆ ಸಮಾಧೌ ಅಂತ ಮೂಲದಲ್ಲಿ ಪದ ಇದೆ ಆ ಶ್ಲೋಕದಲ್ಲಿ, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಭಗವತಿ ಮನಸ್ಸಮಾಧಾನಾರ್ಥಂ ನ ವಿಧೀಯತೆ. ಏನು? ಭಗವಂತನಲ್ಲೇ ನಮ್ಮ ಮನಸ್ಸನ್ನೋದು ಇರಬೇಕು, ಅದನ್ನ ಕಳ್ಕೊಂಡ್ಬಿಡ್ತೇವೆ. ಸದಾಕಾಲ ಪರಮಾತ್ಮನಲ್ಲೇ ನೆಟ್ಟ ಮನಸ್ಸುಳ್ಳವರಾಗಿ ಈ ಭೋಗ ಐಶ್ವರ್ಯ ಮುಂತಾದವುಗಳನ್ನ ಎಲ್ಲವನ್ನು ಬಿಟ್ಟು ನಾವು ಪರಮಾತ್ಮನ ಉಪಾಸನೆ ಮಾಡಿದಲ್ಲಿ ಅದೇನೇ ನಮಗೆ ಮೋಕ್ಷಕ್ಕೆ ಕಾರಣವಾಗುತ್ತೆ. ತಸ್ಸೀವ ಪರಮ ಪುರುಷಾರ್ಥ ಹೇತುತ್ವಾದಿತಿ ಭಾವ. ರಾಯರು ಅದನ್ನೇ ಹೇಳಿದರು. ಏನು? ಈ ರೀತಿಯಾಗಿ ವಿಷಯಾಸಕ್ತಿ, ಭೋಗ ಐಶ್ವರ್ಯ ಇದರ ಮೇಲೆ ನಮ್ಮ ಮನಸ್ಸನ್ನ ಕೊಟ್ಟಿವಿ ಅಂತಾದ್ರೆ ಒಳ್ಳೆ ವಿವೇಕವನ್ನ ಕಳ್ಕೊಳ್ತೇವೆ. ವಿವೇಕವನ್ನ ಕಳ್ಕೊಂಡ್ವಿ ಅಂತಾದ್ರೆ ಪ್ರಮಾಣ ಸಿದ್ಧವಾದಂತಹ ವಸ್ತುಗಳಲ್ಲೂ ನಿಶ್ಚಯವಾದಂತಹ ಬುದ್ಧಿ ನಮಗೆ ಬರೋದಿಲ್ಲ. ನಿಶ್ಚಯವಾದಂತಹ ಬುದ್ಧಿ ಬರಲಿಲ್ಲ ಅಂತಾದ್ರೆ ಉತ್ತಮ ಕರ್ಮಗಳು ನಮ್ಮಿಂದ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೀಗಿದ್ದಾಗ ಮೋಕ್ಷ ಆದರೂ ಕೂಡ ಪರಮಾತ್ಮನ ಧ್ಯಾನಾದಿಗಳನ್ನ ಯಾರು ಮಾಡಲ್ವೋ ಅವರಿಗೆ ಮೋಕ್ಷ ಆದರೂ ಕೂಡ ಹೇಗೆ ಆಗಲಿಕ್ಕೆ ಸಾಧ್ಯ? ಆದ್ರಿಂದ ಯಾರು ಪರಮಾತ್ಮನಲ್ಲಿ ಧ್ಯಾನ ಇತ್ಯಾದಿಗಳನ್ನು ಇಟ್ಕೊಂಡು ವಿಷಯವನ್ನ ಬಿಡ್ತಾರೋ ಅಂಥವರಿಗೇನೆ ಒಳ್ಳೆಯದಾಗುತ್ತೆ ಅನ್ನುವ ಮಾತನ್ನ
ಕೃಷ್ಣ ಪರಮಾತ್ಮ ಹೇಳಿದ. ಇದೇ ಮಾತನ್ನ ವಾದಿರಾಜ ಗುರು ಸಾರ್ವಭೌಮರು ಒಂದು ಉಗಾಭೋಗದಲ್ಲಿ ತಿಳಿಸಿಕೊಡ್ತಾರೆ. ಇದೇ ಮಾತಿನ ಅನುವಾದ. ಗುರು ಭಕ್ತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿ ಕಥೆಗಳ ನಿತ್ಯ ಕೇಳುತ್ತಿರಬೇಕು, ವಿರಕುತಿ ಬೇಕು, ವಿಷ್ಣುವಿನಾರಾಧನೆ ಬೇಕು, ವರ ಮಂತ್ರ ಜಪ ಬೇಕು, ತಪ ಬೇಕು ಪರಗತಿಗೆ, ಹಯವದನನ ಪರಮಾನುಗ್ರಹ ಬೇಕು, ವಿಷಯ ನಿಗ್ರಹ ಬೇಕು, ವಿಷಯ ನಿಗ್ರಹ ಬೇಕು. ಕಡೆಗೆ ಹೇಳಿದ್ರು ವಿಷಯ ನಿಗ್ರಹ ಬೇಕು. ವಿಷಯ ನಿಗ್ರಹ ಬರಬೇಕು ಅಂತಾದ್ರೆ ಇದು ಬಂದಾಗ್ಲೇನೆ ನಮಗೇನು ಬರುತ್ತೆ? ಗುರು ಭಕ್ತಿ ಬೇಕು. ಅಂದ್ರೆ ಒಬ್ಬ ಉದ್ಧಾರ ಆಗುವ ವ್ಯಕ್ತಿ ಹೇಗಿರಬೇಕು, ಇಲ್ಲಿ ಏನ್ ಕೃಷ್ಣ ಪರಮಾತ್ಮ ಹೇಳಿದ್ರು ಅದನ್ನೇ ವಿಸ್ತಾರವಾಗಿ ಅನುವಾದ ಮಾಡಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. ಗುರು ಭಕ್ತಿ ಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಿರಬೇಕು, ವಿರಕೃತಿ ಬೇಕು. ಇಲ್ಲ ಅದೇ ತಾನು ಕೃಷ್ಣ ಪರಮಾತ್ಮ ಹೇಳಿದ್ದು. ವಿಷಯದಲ್ಲಿ ವೈರಾಗ್ಯ ಬರಲಿ, ಐಶ್ವರ್ಯ, ಭೋಗ, ವಿಷಯಾಸಕ್ತಿ ಇದನ್ನು ಬಿಡು. ಕೃಷ್ಣ ಪರಮಾತ್ಮ ಅದನ್ನೇ ಹೇಳಿದ್ದು. ವಿರಕೃತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು. ಅದನ್ನೇ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದು. ಈ ರೀತಿಯಾಗಿ ಎಲ್ಲವನ್ನ ಬಿಟ್ಟು ಪರಮಾತ್ಮನನ್ನ ಧ್ಯಾನ ಮಾಡಿದ್ದಲ್ಲಿ ಅವರಿಗೆ ಮೋಕ್ಷ ಆಗುತ್ತಿಲ್ಲ ಅಂತ ತಾನೇ ಕೃಷ್ಣ ಪರಮಾತ್ಮ ಹೇಳಿದ್ದು. ವಿರಕೃತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು, ವರಮಂತ್ರ ಜಪ ಬೇಕು, ತಪ ಬೇಕು ಪರಗತಿಗೆ. ಅದು ಮುಖ್ಯವಾಗಿ ಬೇಕಲ್ಲ ಇಲ್ಲಿ. ಹಯವದನನ ಪರಮ ಅನುಗ್ರಹ ಬೇಕು, ವಿಷಯ ನಿಗ್ರಹ ಬೇಕು. ಏನು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ವಿಷಯವನ್ನ ತಿಳಿಸಿದ್ದಾನೋ ಇದೇ ಮಾತನ್ನ ವಾದಿರಾಜ ಗುರು ಸಾರ್ವಭೌಮರು ಒಂದು ಚಿಕ್ಕ ಉಗಾಭೋಗದ ರೂಪದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಗುರುಗಳ ಕಾರುಣ್ಯ, ಹಿರಿಯರ ಕಾರುಣ್ಯ, ಗುರುಭಕ್ತಿ ಇದೆಲ್ಲದಿಂದ ಕೂಡಿ ವೈರಾಗ್ಯವನ್ನು ತಂದುಕೊಂಡು ಪರಮಾತ್ಮನ ಆರಾಧನೆಯನ್ನು ನಾವು ಮಾಡಿದೀವಿ ಅಂತಾದ್ರೆ ಆ ಆರಾಧನೆಯಿಂದ ಆ ಒಂದು ಪರಮಾತ್ಮ ನಮಗೆ ಒಲಿತಾನೆ, ಪರಗತಿಯನ್ನು ಸಿಗ್ತದೆ. ಇದೆಲ್ಲ ಆಗಬೇಕು ಅಂದ್ರೆ ಮುಖ್ಯವಾಗಿ ವಿಷಯ ನಿಗ್ರಹ ಬೇಕು, ವಿಷಯ ವೈರಾಗ್ಯ ಅನ್ನೋದು ನಮಗೆ ಬೇಕಾಗುತ್ತೆ ಅಂತ ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೋ ಅದೇ ಮಾತನ್ನೇ ವಾದಿರಾಜ ಗುರು ಸಾರ್ವಭೌಮರು ಕೂಡ ಅನುವಾದ ಮಾಡಿಕೊಟ್ಟಿದ್ದಾರೆ. ಮುಂದೆ ಕೃಷ್ಣ ಪರಮಾತ್ಮ ನಿಜವಾದ ಒಂದು ಗುರಿ ಏನು ವೇದದ್ದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಏನು ಅಂತಂದ್ರೆ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ತಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಏನು ನಿಜವಾದ ವೇದದ ಅಭಿಪ್ರಾಯ, ಏನಕ್ಕೋಸ್ಕರ ವೇದ ಹೊರಟಿದೆ ಅಂತಂದ್ರೆ ಈ ವೇದಗಳೆಲ್ಲವೂ ಕೂಡ ಸ್ವರ್ಗಾದಿ ನಶ್ವರವಾದಂತಹ ಪುರುಷಾರ್ಥವನ್ನ ಹೇಳಲಿಕ್ಕೋಸ್ಕರ ಹೊರಟದ್ದಂತಲ್ಲ, ಅಂದ್ರೆ ಸ್ವರ್ಗ ಕರ್ಮಗಳನ್ನ ಹೇಳಲಿಕ್ಕೆ ಹೊರಟಂತದ್ದಲ್ಲ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಲ್ಲಿ ರಾಯರು ಒಂದು ಪ್ರಶ್ನೆಯನ್ನ ಮಾಡಿಕೊಳ್ತಾರೆ. ಏನು ಅಂತಂದ್ರೆ ಸ್ವರ್ಗಕಾಮೋ ಯಜೇತ ಅಂತ ವೇದವಾಕ್ಯ ಇದೆ. ಹಾಗಾದ್ರೆ ಇಲ್ಲಿ ಕಾಮ್ಯಕರ್ಮವನ್ನ ಅದೇ ಹೇಳಿದೆಯಲ್ಲ, ಏನು ಕಾಮ್ಯಕರ್ಮವನ್ನ ಮಾಡಬೇಡ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದರೆ ಸ್ವರ್ಗಕಾಮ ಯಜೇತ ಅಂತ ವೇದನೆ ಹೇಳಿದೆಯಲ್ಲ ಕಾಮ್ಯಕರ್ಮವನ್ನ. ಯಾರಿಗೆ ಸ್ವರ್ಗ ಬೇಕೋ ಅವನು ಯಾಗವನ್ನ ಮಾಡಬೇಕು. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಜ್ಯೋತಿಷ್ಠೋಮ ಯಾಗವನ್ನ ಮಾಡಿದ್ರೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನೋ ಮಾತನ್ನು ವೇದ ಹೇಳಿದೆ. ಹಾಗಾದ್ರೆ ಇಲ್ಲಿ ಹೇಗೆ ಇಟ್ಕೊಳ್ಬೇಕು ನಾವು ಅಂತ ಕೇಳಿದ್ರೆ ಅದಕ್ಕೆ ಒಂದು ಮಾತು, ಇಲ್ಲೆಲ್ಲೂ ಕೂಡ ವೇದ ಈ ಇಚ್ಛೆಯನ್ನ ಮಾಡು ಅಂತ ಹೇಳಿಲ್ಲ. ನಿನಗೆ ಇಚ್ಛೆಯನ್ನ ಮಾಡು ಅಂತ ವೇದ ಹೇಳಿದ್ಯಾ? ಸ್ವರ್ಗ ಪ್ರಾಪ್ತಿ ಆಗಬೇಕಾದ್ರೆ ಜ್ಯೋತಿಷ್ಠೋಮ ಯಾಗವನ್ನ ಮಾಡು ಅಂತ ವೇದ ಹೇಳಿದೆ. ಸ್ವರ್ಗ ಇಚ್ಛೆಯನ್ನ ನೀನು ತಂದುಕೋ ಅಂತ ವೇದ ಹೇಳಿದ್ಯಾ? ಇಲ್ಲ. ಈಗ ಎಷ್ಟೋ ಬಾರಿ ಅನೇಕ ಕಡೆಯಲ್ಲಿ ನಾನು ನೋಡಿದ್ದೇನೆ, ಪಾಠಶಾಲೆ ಮುಂತಾದವುಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಏನು ಅಂತಂದ್ರೆ ಏಕಾದಶಿ ದಿನ ತಿನ್ನು ಅಂತ ಹೇಳಬಾರದು. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಅನೇಕ ಅಶಕ್ತರು, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಪಾಠಶಾಲೆ ಮುಂತಾದವುಗಳಲ್ಲಿ ವೇದಾಧ್ಯಯನ ಮಾಡ್ಲಿಕ್ಕೆ, ಶಾಸ್ತ್ರಾಧ್ಯಯನ ಮಾಡ್ಲಿಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿನ್ನು ಅಂತ ಹೇಳಲಿಕ್ಕಾಗಲ್ಲ, ಕೊಡ್ಲಿಕ್ಕಾಗಲ್ಲ. ಯಾಕೆ? ಏಕಾದಶಿ ಆದ್ರಿಂದ. ಅದೆರಡೂ ಕೂಡ ನಮಗೆ ಪಾಪ ಅಂತ ಅನಿಸ್ಕೊಳ್ಳುತ್ತೆ. ಅವರಿಗೆ ಅಶಕ್ತರಾದವರಿಗೆ ಕೊಡಬೇಕು, ಸರಿ, ನಾವಾಗೆ ಕೊಡೋದು ಯಾಕೆ? ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಚಿಕ್ಕ ಹಾಲು ಹಣ್ಣು ಅಲ್ಲಿ ಒಂದು ಕಡೆ ಇಟ್ಟು ಬಿಡ್ತಾರೆ ಪಾಠಶಾಲೆಗಳಲ್ಲಿ. ನಾನು ಕೆಲವೊಂದು ಕಡೆ ನೋಡಿದ್ದು, ಇಟ್ಟುಬಿಟ್ಟು ಬೇಕಾದವ್ರು ತಿನ್ರಿ ಅಷ್ಟೇ ಹೇಳ್ತಾರೆ. ಯಾರಿಗೆ ಏಕಾದಶಿ ಉಪವಾಸ ಮಾಡ್ಲಿಕ್ಕಾಗುತ್ತೋ ಅವ್ರು ಮಾಡಿ, ಯಾರಿಗೆ ಆಗೋದಿಲ್ವೋ ಬೇಕಾದವ್ರು ತಿನ್ರಿ ಅಂತ ಹೇಳ್ತಾರೆ. ಇಲ್ಲಿ ಏನಾಯ್ತು? ತಿನ್ನುವ ಇಚ್ಛೆ ಮಾಡು ಅಂತ ಹೇಳ್ದಂಗಾಯ್ತಾ? ಇಲ್ಲ, ನೀನ್ ತಿನ್ಲೇಬೇಕು ಅಂತ ವಿಧಿನೂ ಮಾಡ್ಲಿಲ್ಲ. ನೀ ತಿನ್ನುವ ಇಚ್ಛೆಯನ್ನ ಮಾಡು, ನೀ ತಿನ್ನು, ಎರಡೂ ಇಲ್ಲ, ವಿಧಿನೂ ಇಲ್ಲ, ತಿನ್ನುವ ಇಚ್ಛೆ ಮಾಡು ಅಂತ ಹೇಳಿಲ್ಲ.
ನಿನಗೆ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ತಿನ್ನು ಅಷ್ಟೇ. ಇಲ್ಲಿ ವಿಧಾನವನ್ನು ಮಾಡಲಿಲ್ಲ, ವಿಧಿ ಒಂದಿದೆ. ಏನು? ನಿನಗೆ ಸ್ವರ್ಗ ಪ್ರಾಪ್ತಿ ಆಗಬೇಕಾದ್ರೆ ವೇದ ನೀನು ಯಾಗವನ್ನ ಮಾಡು ಅಂತ ವಿಧಾನ ಇದೆ. ಇಲ್ಲಿ ನೀ ತಿನ್ನಲೇಬೇಕು ಅಂತಾನೂ ಅಲ್ಲಿ ಪಾಠಶಾಲೆಯಲ್ಲಿ ಹೇಳಿಲ್ಲ, ಮತ್ತೆ ತಿನ್ನುವ ಇಚ್ಛೆಯನ್ನು ಮಾಡು ಅಂತಾನೂ ಹೇಳಿಲ್ಲ. ಹೇಗೋ ಅದರಂತೆ ಇಲ್ಲಿ ವೇದ ಹೇಳಿದ್ದೆಷ್ಟು? ಸ್ವರ್ಗ ಪ್ರಾಪ್ತಿ ಆಗಬೇಕಾದ್ರೆ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ, ಇಷ್ಟೇ ಹೇಳಿದ್ದು ವೇದ. ಸ್ವರ್ಗ ಕಾಮನೆಯನ್ನ ನೀನು ಇಟ್ಕೋ, ಕಾಮನೆಯನ್ನ ಮಾಡು ಅಂತ ವೇದ ಎಲ್ಲಾದ್ರೂ ಹೇಳ್ತಾ ಇಲ್ಲ. ಹಾಗೇನೆ ಅದೇ ಮಾತನ್ನ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾವತ್ತೂ ಕೂಡ ಕರ್ಮವನ್ನ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ. ಅಂದ್ರೆ ಈ ಫಲ ನನಗೆ ಸಿಗಲೇಬೇಕು ಅಂತ ಇಟ್ಟುಕೊಂಡು ನೀನು ಕರ್ಮವನ್ನ ಮಾಡಬೇಡ. ಅದನ್ನೇ ಹೇಳಿದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಇದಕ್ಕೆ ರಾಯರು ಚೆನ್ನಾಗಿ ಬಿಡಿಸ್ತಾರೆ. ನಾನು ಸಕಾಮತಯ ಕರ್ಮ ಕುರ್ವತ ಯಾಮಿಮಾಂ ಇತ್ಯಾದಿನ ಉಕ್ತ ನಿಂದಾನಯುಕ್ತ. ಯಾರು ಹಿಂದೆ ಕೃಷ್ಣ ಪರಮಾತ್ಮ ಏನ್ ಮಾಡಿದ, ಯಾರು ಸಕಾಮ ಕರ್ಮಗಳನ್ನು ಮಾಡ್ತಾರೋ ಅವರ ನಿಂದೆಯನ್ನ ಕೃಷ್ಣ ಪರಮಾತ್ಮ ಮಾಡಿದ. ಸಕಾಮ ಕರ್ಮಗಳನ್ನು ಮಾಡಬಾರ್ದಪ್ಪ, ನಿಷ್ಕಾಮ ಕರ್ಮಗಳನ್ನ ಮಾಡಿದ್ರೇನೆ ಫಲ ಜಾಸ್ತಿ. ಸಕಾಮ ಕರ್ಮ ಮಾಡುವವರು ಅವಿದ್ವಾಂಸರು ಅಂತ ಅನಿಸ್ಕೊಳ್ತಾರೆ. ಹೇಗೆ ಮರದಲ್ಲಿ ಪುಷ್ಪ ಬೆಳೆದ ಮೇಲೆ ಅದನ್ನೇ ನಿಜವಾದ ಫಲ ಅಂತ ಯಾರು ತಿಳ್ಕೊಳ್ತಾರೋ ಅವನು ಅವಿವೇಕಿ ಅಂತ ಹೇಗೆ ಅಳಿಸ್ಕೊಳ್ತಾನೋ ಹಾಗೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ನಲ್ಲ. ಇದರ ಮೇಲೆ ಪೂರ್ವಪಕ್ಷ ಏನು? ಸ್ವರ್ಗ ಕಾಮೋ ಯಜೇತ ಇತ್ಯಾದು ಕಾಮನಾಯಾಹಪಿ ವಿಧಾನಾತ್. ವೇದವೇ ಹೇಳಿದೆ ಏನು? ಯಾವನಿಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು ಅವನು ಈ ಜ್ಯೋತಿಷ್ಠೋಮ ಯಾಗವನ್ನು ಮಾಡು ಅಂತ ವೇದವೇ ಹೇಳಿದ ಮೇಲೆ ಮತ್ತೆ ಕಾಮನೆಯನ್ನು ಇಟ್ಕೋಬೇಡ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ ಅಂತ ಪ್ರಶ್ನೆ. ಅದಕ್ಕೇನೆ ಉತ್ತರ ಕೊಟ್ಟರು, ಕರ್ಮಣ್ಯೇವಾಧಿಕಾರಸ್ಥೆ ನ ಫಲೇಶು ಕದಾಚನ ಅಂತ ಕೃಷ್ಣ ಪರಮಾತ್ಮ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಯಾವತ್ತೂ ಕೂಡ ನಿನಗೆ ಕರ್ಮವನ್ನ ಮಾಡಲಿಕ್ಕೆ ಮಾತ್ರ ಅಧಿಕಾರ ಇರೋದೇ ಹೊರತು ಫಲವನ್ನ ಆಶಿಸಿ ನೀನು ಕರ್ಮವನ್ನ ಮಾಡಬೇಡ. ಫಲ ಅದಾಗದೆ ಏನು ಬರಬೇಕೋ ಏನು ಬರಬಾರದು ಅದು ಅದಾಗದೆ ಬಂದೇ ಬರುತ್ತೆ. ಆದರೆ ಈ ಕರ್ಮವನ್ನ ನಾ ಮಾಡಿದ್ದೇನೆ ಅದಕ್ಕೋಸ್ಕರ ಈ ಫಲ ಬರಲಿ ಆ ಫಲ ಬರಲಿ ಅಂತ ಹೇಳಿ ನೀನು ಯಾವತ್ತೂ ಕೂಡ ಮಾ ಕರ್ಮ ಫಲ ಹೇತೋರ್ ಭೂಮ ತೇ ಸಂಗೋಹ ತಸ್ಯ ಕರ್ಮಣಿ. ಏನು? ಕೇವಲ ಕರ್ಮವನ್ನ ಆಚರಣೆ ಮಾಡು, ಆದ್ರೆ ಈ ಫಲವನ್ನ ಬರಲಿ ಆ ಫಲದ ಸಂಬಂಧವನ್ನ ನೀನು ಕೊಟ್ಕೊಳ್ಳಿಕ್ಕೆ ಹೋಗ್ಬೇಡ ಯಾವತ್ತೂ ಕೂಡ. ಅಂದ್ರೆ ಏನು ಅಭಿಪ್ರಾಯ? ನೀನು ಮಾಡುವ ಕರ್ತವ್ಯಗಳನ್ನೇ ನೀನು ಮಾಡು, ಮುಂದೆ ಏನಾಗುತ್ತೋ ಅದರ ಪರಿಣಾಮ ಬಿಟ್ಟು ಬಿಡು ಅಂತ ಅರ್ಥ. ಇಲ್ಲಿ ಯಾಕೆ ಈ ಮಾತನ್ನು ಹೇಳಿದ್ದಾನೆ ಅರ್ಜುನನಿಗೆ ಅಂದ್ರೆ, ನಿನ್ ಕರ್ಮ ಏನು? ಕ್ಷತ್ರಿಯತ್ವಾತ್ ಯುದ್ಧಸ್ವ. ನೀ ಎಂಥವನು? ಕ್ಷತ್ರಿಯನಾದ ಆಗಿದೆ ಅಂತಾದ್ರೆ ನಿನ್ನ ಕರ್ಮ ಯುದ್ಧ ಮಾಡೋದೇ. ಎಲ್ಲ ದೇಶವನ್ನ ರಕ್ಷಣೆ ಮಾಡೋದು, ಯುದ್ಧ ಮಾಡೋದು, ಧರ್ಮಕ್ಕಾಗಿ ಹೋರಾಡೋದು. ಹಿಂದೆನೆ ಬಂತು ಕ್ಷತ್ರಿಯನ ಧರ್ಮ ಏನು ಅಂತ. ವಿಷ್ಣು ಸರ್ವೋತ್ತಮತ್ವ ಜ್ಞಾನಪೂರ್ವಕ ಪರಮಾತ್ಮನಲ್ಲಿ ಭಕ್ತಿ ಇಟ್ಟುಕೊಂಡು ಯಾರು ಪರಮಾತ್ಮನಲ್ಲಿ ದೇಶವನ್ನ ಮಾಡ್ತಾರೋ, ದೇಶವನ್ನ ಮಾಡುವ ಜನರಿಗೆ ಯಾರು ಸಹಕಾರ ಕೊಡ್ತಾರೋ ಅವರನ್ನು ಸಂಹಾರ ಮಾಡೋದೇ ಕ್ಷತ್ರಿಯರ ಪರಮಧರ್ಮ ಅಂತ ಹಿಂದೆ ಬಂತು. ರಾಯರದನ್ನು ವ್ಯಾಖ್ಯಾನ ಮಾಡಿಕೊಟ್ರು. ಅದರಂತೆ ಈಗ ನಿನ್ನ ಧರ್ಮ ಏನು? ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಆ ಕರ್ತವ್ಯವನ್ನು ಬಿಟ್ಟು ಅದು ಯುದ್ಧ ಆದ ಮೇಲೆ ಏನಾಗುತ್ತೆ, ನನಗೆ ದುಃಖ ಬರುತ್ತೆ, ನನಗೆ ಪಾಪ, ಅದನ್ನೆಲ್ಲ ನೀ ಯಾಕೆ ಆಲೋಚನೆ ಮಾಡ್ತೀನಿ ಅಂತ. ಅಂದ್ರೆ ನಿನ್ನ ಕರ್ತವ್ಯ ಏನು ಇಲ್ಲಿಗೆ ಬಂದಿದೆ, ಆದ್ರಿಂದ ನೀನು ಕ್ಷತ್ರಿಯನಾಗಿದ್ದೆ, ಆದ್ರಿಂದ ನಿನ್ನ ಕರ್ತವ್ಯ ಏನು ಅದನ್ನು ಮಾಡು ಅನ್ನುವ ಅರ್ಥದಲ್ಲಿ ಕೃಷ್ಣ ಪರಮಾತ್ಮ ಇದನ್ನು ಹೇಳ್ತಾ ಇದ್ದಾನೆ. ಅದರಿಂದ ಯಾವತ್ತೂ ಕೂಡ ಕರ್ಮಗಳನ್ನು ಆಚರಣೆ ಮಾಡಬೇಕೇ ಹೊರತು ಯಾವುದೋ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡು ಒಂದು ಸಕಾಮ ಕರ್ಮವನ್ನ ಯಾವತ್ತೂ ಕೂಡ ಆಚರಣೆ ಮಾಡಬಾರದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಕೃಷ್ಣ ಪರಮಾತ್ಮ ಯೋಗಸ್ಥಃ ಕುರು ಕರ್ಮಾಣಿ, ಹೇಗ್ ಮಾಡಬೇಕು ಕರ್ಮಗಳನ್ನ ಅದನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಯೋಗಸ್ಥಃ ಕುರು ಕರ್ಮಾಣಿ ಸಂತಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು ಏನು ಅಂತಂದ್ರೆ, ಇಲ್ಲಿ ಯೋಗ ಅಂತ ಏನು ಪದ ಇದೆಯೋ ಅದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಜ್ಞಾನೋಪಾಯ ತತ್ತ ತಿಷ್ಠತೀತಿ ಯೋಗಸ್ಥಃ. ಇಲ್ಲಿ ಏನು ಯೋಗಸ್ಥಃ ಕುರು ಕರ್ಮಾಣಿ ಅಂತಂದ್ರೆ ಜ್ಞಾನೋಪಾಯವನ್ನ ಚೆನ್ನಾಗಿ ತಿಳ್ಕೊಂಡು ಆ ಎಲ್ಲ ಉಪಾಯವನ್ನ ಚೆನ್ನಾಗಿ ತಿಳಿದು ಯಾರು ನೀನು ಕರ್ಮವನ್ನ ಮಾಡು ಅಂತ ಅರ್ಥ. ಅಂದ್ರೆ ತಿಳಿದು ಮಾಡಬೇಕು ಅಂತ ಅಭಿಪ್ರಾಯ, ತಿಳಿದೇ ಮಾಡಬಾರ್ದು. ತಿಳ್ಕೊಂಡು ಮಾಡಯ್ಯ ನಾವು ಎಷ್ಟೋ ಸತಿ ಹೇಳ್ತಿರ್ತೀವಲ್ಲ, ಇದು ನಿಂಗೆ ಗೊತ್ತಾ, ಗೊತ್ತಿದ್ರೆ ಮಾಡು, ಇಲ್ಲದ್ರೆ ಮಾಡಬೇಡ ಅಂತ ಹೇಗೆ ಹೇಳ್ತೀವೋ ಅದೇನೆ. ಏನು ಇಲ್ಲಿ ಚೆನ್ನಾಗಿ ಜ್ಞಾನವನ್ನ ಸರಿಯಾಗಿ ನೀನು ಪಡ್ಕೊಂಡು ಅದನ್ನ ಚೆನ್ನಾಗಿ ತಿಳ್ಕೊಂಡು ನೀನು ಯಾವತ್ತೂ ಕೂಡ ಕುರು ಕರ್ಮಾಣಿ, ತಿಳ್ಕೊಂಡು ನೀನು ಕೆಲಸಗಳನ್ನ ಮಾಡೇ ಹೊರತು ತಿಳಿದೇ ಯಾವತ್ತೂ ಕೆಲಸಗಳನ್ನ ಮಾಡಬೇಡ. ಮತ್ತಷ್ಟೇ ಅಲ್ಲ, ಫಲಾಸಕ್ತಿಯನ್ನ ತೊರೆದು ನೀನು ಕರ್ಮಗಳನ್ನು ಮಾಡಬೇಕಾಗುತ್ತೆ. ನೀನೇನು ಈ ಫಲ ಸಿಕ್ಕರೆ ಸಾಕು ಅಂತ ಏನು ಇಟ್ಕೊಂಡು ನೀ ಯಾವತ್ತೂ ಕೂಡ ಕರ್ಮಗಳನ್ನು ಮಾಡಬಾರದು. ಪರಮ ಸಿಗುತ್ತೋ ಸಿಗಲ್ವೋ, ಸಿದ್ಧ ಸಿದ್ಧೋ ಸಮೋ ಭೂತ್ವ, ಸಿಗುತ್ತೋ ಸಿಗಲ್ವೋ, ಫಲ ನನಗೆ ಸಿಗುತ್ತೋ ಸಿಗಲ್ವೋ
ಈ ವಿಷಯದಲ್ಲಿ ಸಿಕ್ಕರೆ ಸರಿ, ಸಿಗದೇ ಇದ್ರೂ ಸರಿ, ಈ ಎರಡೂ ವಿಷಯದಲ್ಲಿ ಸಮಚಿತ್ತನಾಗಿ ಇದ್ದುಕೊಂಡು ನೀನು ಏನಾದರೂ ಕೂಡ ಕರ್ಮಗಳನ್ನು ಆಚರಣೆ ಮಾಡಿದಿ ಅಂತಾದ್ರೆ ಫಲದ ಅಂದ್ರೆ ಫಲ ಬೇಕು ಎನ್ನುವ ಆಕಾಂಕ್ಷೆಯನ್ನ ಎಲ್ಲವನ್ನ ಆಸೆಯನ್ನ ನೀನು ತೊರೆದು ಈ ಕರ್ಮಗಳನ್ನು ನೀನು ಆಚರಣೆ ಮಾಡಿದಿ ಅಂತಾದ್ರೆ ಅದೇ ನಿಜವಾದ ಯೋಗ. ಕರ್ಮಯೋಗ ಅಂದ್ರೆ ಇದೇನೆ, ಇನ್ನೇನಿಲ್ಲ. ಏನು ಫಲಗಳನ್ನ ಯಾವುದನ್ನ ಅಪೇಕ್ಷೆ ಪಡದೆ ಪರಮಾತ್ಮನ ಪ್ರೀತಿಗೋಸ್ಕರ. ಹಾಗಾದ್ರೆ ಇದು ಒಂದು ಅಪೇಕ್ಷೆ ಪಟ್ಟಂಗೆ ಆಯ್ತಲ್ಲ ಅಂತಂದ್ರೆ ಪರಮಾತ್ಮನನ್ನ ಪ್ರೀತಿಗೊಳಿಸ್ಬೇಕು ಅಂತ ವೇದವೇ ಹೇಳ್ತಾ ಇದೆ. ಪರಮಾತ್ಮನನ್ನ ಪ್ರೀತಿಗೊಳಿಸಲೇಬೇಕು, ಅದು ವೇದ ನಮಗೆ ತಿಳಿಸಿಕೊಟ್ಟಿದೆ. ಆದ್ರಿಂದ ಅದೆಲ್ಲ ಸರಿ. ಇವತ್ತು ಹೋಗಿ ನಾವು ರಾಯರ ಮುಂದಾಗಲಿ ದೇವರ ಮುಂದಾಗಲಿ ಕೇಳ್ಕೊಳ್ತೇವೆ, ಸ್ವಾಮಿ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ. ಅದಾದ್ರೂ ಕೂಡ ನಾವು ಇಚ್ಛೆ ಪಟ್ಟಂಗಾಯ್ತು, ಕೇಳ್ಕೊಂಡಂಗಾಯ್ತಲ್ಲ ಅಂತಂದ್ರೆ ಅದು ವೇದ ವಿಹಿತವಾದಂತಹ ಪ್ರಾರ್ಥನೆಗಳು. ಪ್ರಾರ್ಥನೆಯನ್ನು ವೇದ ಹೇಗೆ ಮಾಡಬೇಕು ಅಂತ ಹೇಳಿಕೊಡುತ್ತೆ. ಪರಮಾತ್ಮನನ್ನ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ವೇದ ಹೇಳಿಕೊಡುತ್ತೆ. ಈ ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡು, ಇದೆಲ್ಲವನ್ನು ಈಗ ನಾನು ಪದ್ಯ ಹೇಳಿದ್ನಲ್ಲ, ಅದರಲ್ಲಿ ಏನಿದೆ? ಗುರುಭಕ್ತಿ ಬೇಕು ಅಂದ್ರೆ ಅಲ್ಲಿ ಇಚ್ಛೆ ಪಟ್ಟಂಗಾಗ್ಲಿಲ್ವಾ? ಹಿರಿಯರ ಕರುಣೆ ಬೇಕು, ಹರಿಕಥೆಗಳನ್ನು ಇಚ್ಛೆ, ಇದೆಲ್ಲವೂ ಇಚ್ಛೆನೆ. ಮತ್ತೆ ಇಲ್ಲೂ ಕೂಡ ಸಕಾಮನೆ ಆಯ್ತಲ್ಲ ಅಂತಂದ್ರೆ ಹಾಗಲ್ಲ. ಇದೆಲ್ಲವೂ ಕೂಡ ಈ ಪ್ರಾರ್ಥನೆ ಎಲ್ಲವೂ ವೇದ ವಿಹಿತವಾದಂತಹ ಪ್ರಾರ್ಥನೆ. ಪರಮಾತ್ಮನಲ್ಲಿ ಹೀಗೆ ಬೇಡ್ಕೋಬೇಕು ನಾವು. ಈಗ ನಾವು ಬೇಡಿಕೊಂಡ್ವಿ ಅಂತಾದ್ರೆ ವೇದವನ್ನೇ ಪರಮಾತ್ಮನ ಮುಂದೆ ಉಚ್ಚಾರಣೆ ಮಾಡಿ ವೇದ ಪಾರಾಯಣ ಮಾಡಿದಂಗೆ ಆಗ್ತದೆ. ಇದೆಲ್ಲವೂ ಕೂಡ ವೇದವೇ ಹೇಳಿಕೊಟ್ಟಿದೆ. ಇದಕ್ಕೆ ವಿರುದ್ಧವಾದಂತಹ ಯಾವುದೇ ಒಂದು ಕಾಮನೆಗಳನ್ನು ಇಟ್ಟುಕೊಂಡು ನೀನೇನು ಮಾಡಬಾರದು, ಕೆಲಸಗಳನ್ನ ಮಾಡಬಾರದು. ಅದರಿಂದ ಅದನ್ನೆಲ್ಲವನ್ನ ನೀನು ತೊರೆತಕ್ಕಂಥವನಾಗಿ ಆ ಲಾಭಾಲಾಭ ವಿಷಯಗಳಲ್ಲಿ ನೀನು ಸಮಚಿತ್ತನಾಗಿ ಯಾವನು ಇದ್ದು ಕರ್ಮಾಚರಣೆಯನ್ನು ಮಾಡ್ತಾನೋ ಅವನು ಕರ್ಮಯೋಗಿ ಅಂತ ಅನಿಸ್ಕೊಳ್ತಾನೆ. ಇದೇನೇ ನಿಜವಾದ ಯೋಗ. ಒಬ್ಬ ವ್ಯಕ್ತಿ ಯೋಗ ಮಾಡುವುದು ಅಂತಂದ್ರೆ ಪ್ರಾಣಾಯಾಮ ಅದೆಲ್ಲ ಒಂದು ಕಡೆ, ಅದು ಆರೋಗ್ಯಕ್ಕೆ ಅದೆಲ್ಲ ಸರಿ. ಆದರೆ ನಿಜವಾದ ಕರ್ಮ ಯಾವುದು ಅಂತಂದ್ರೆ ನಮ್ಮ ಜೀವನ ಅಲ್ವಾ. ಅಂದ್ರೆ ಯಾವುದೇ ಒಂದು ಫಲವನ್ನ ಅಪೇಕ್ಷಿಸದೆ ಈಗ ಎಷ್ಟೋ ಜನರನ್ನ ನಾವು ನೋಡ್ತೇವೆ. ಎಷ್ಟೋ ಜನರಿಗೆ ಸಹಾಯ ಮಾಡ್ತಾರೆ, ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಅವರಿಂದ ನಮಗೆ ಇಂಥದ್ದು ಬರಲಿ ಅಂತ ಅಪೇಕ್ಷೆ ಪಡದೆ ಮಾಡ್ತಾರೆ. ಇದು ಕೂಡ ಒಂದು ರೀತಿಯ ಕರ್ಮಯೋಗ. ಹೀಗೆ ಫಲವನ್ನ ಅಪೇಕ್ಷಿಸದೆ, ಏನನ್ನೂ ಅಪೇಕ್ಷೆಯನ್ನ ಪಡದೆ ನಿನ್ನ ಕೆಲಸಗಳನ್ನ ನೀನು ಮಾಡ್ಕೊಳ್ತಾ ಹೋದಿ ಅಂತಾದ್ರೆ ಇದು ಕೂಡ ಉತ್ತಮವಾದ ಯೋಗ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಅಪರೋಕ್ಷ ಜ್ಞಾನಿಯ ನಿಜವಾದ ಲಕ್ಷಣ ಏನು? ಈಗೇನಾಯ್ತು, ಎಷ್ಟು ಚೆನ್ನಾಗಿದೆ ನೋಡ್ರಿ. ಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ಹೇಗಿರಬೇಕು, ಎಂತಹ ಕರ್ಮಗಳನ್ನ ಆಚರಣೆ ಮಾಡಿದಾಗ ಉತ್ತಮವಾದ ಜ್ಞಾನ ಬರುತ್ತೆ, ಉತ್ತಮವಾದ ಜ್ಞಾನ ಬಂದ್ಮೇಲೆ ಹೇಗೆ ನಾವು ಸಾಧನೆ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ಕೃಷ್ಣ ಪರಮಾತ್ಮ ಎಲ್ಲ ಹೇಳ್ಕೊಂಡು ಬಂದ. ಈಗ ಅರ್ಜುನ ಕೇಳ್ತಾ ಇದ್ದಾನೆ, ಸ್ವಾಮಿ ಅಪರೋಕ್ಷ ಜ್ಞಾನಿಯ ಲಕ್ಷಣವೇನು, ಅಪರೋಕ್ಷ ಜ್ಞಾನಿ ಆದಂಥವನು ಹೇಗಿರಬೇಕು ಅನ್ನುವ ಪ್ರಶ್ನೆಯನ್ನ ಅರ್ಜುನ ಕೇಳ್ತಾ ಇದ್ದಾನೆ. ಅದಕ್ಕೆ ಅರ್ಜುನ ಉವಾಚ, ಸ್ಥಿತ ಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತ ಧೀಹಿ ಕಿಂ ಪ್ರಭಾಷೇತ ಕಾಮಾಶೀತ ವ್ರಜೇತ ಕಿಂ ಅಂತ ಹೇಳಿ ಅರ್ಜುನ ತಾನು ಕೇಳ್ತಾ ಇದ್ದಾನೆ. ಸ್ವಾಮಿ, ಸಮಾಧ್ಯವಸ್ಥೆಯನ್ನು ತಲುಪಿದಂತಹ ಯಾವ ಸ್ಥಿತಪ್ರಜ್ಞನಾದಂತಹ ವ್ಯಕ್ತಿ ಇದ್ದಾನೋ ಅವನ ಲಕ್ಷಣ ಏನಪ್ಪ? ಸ್ಥಿತಪ್ರಜ್ಞ ಅಂತಂದ್ರೆ ಅದೇ ಸುಖ ಬರಲಿ ದುಃಖ ಬರಲಿ ಏನೇ ಬರಲಿ ಸಮವಾಗಿರ್ಬೇಕು ಅಂಥವನು ಆ ವ್ಯಕ್ತಿ. ಮತ್ತೆ ಸಮಾಧ್ಯವಸ್ಥೆಗೆ ಹೋಗಿದ್ದಾನೆ ಅಂದ್ರೆ ಭಗವಂತನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿದ್ದಾನೆ. ಇದೆಲ್ಲವನ್ನು ಕೂಡ ರಾಯರು ವ್ಯಾಖ್ಯಾನ ಮಾಡಿಕೊಡ್ತಾರೆ. ಸ್ಥಿತ ಪ್ರತಿಷ್ಠಾಂ ಪ್ರಾಪ್ತ, ಏನು ಸ್ಥಿರವಾದಂತಹ ಬುದ್ಧಿಯನ್ನು ಹೊಂದಿದವ, ಯಾವುದೇ ಒಂದು ನಿಶ್ಚಲದಿಂದ ಇದ್ದು ದುಃಖ ಆದ್ರೂ ಹಾಗೆ ತಗೊಂಡು ಸುಖ ಆದ್ರೂ ಹಾಗೆ ತಗೊಂಡು ಯಾವನು ಇರ್ತಾನೋ ಅವನು ಅಂತ ಅರ್ಥ. ಮತ್ತೆ ಅಪರೋಕ್ಷ ಜ್ಞಾನವನ್ನ ಪಡೆದುಕೊಂಡಿರುವಂತಹ ವ್ಯಕ್ತಿ, ಅಂತಹ ವ್ಯಕ್ತಿ ಏನಿದ್ದಾನೋ ಅವನ ಲಕ್ಷಣ ಏನು, ಅವ್ರು ಹೇಗಿರ್ತಾರೆ ಜ್ಞಾನಿಗಳು ಅಂತ ಆ ಒಂದು ಅರ್ಜುನ ಕೇಳಿದಾಗ ಕೃಷ್ಣ ಪರಮಾತ್ಮ ಆ ಲಕ್ಷಣವನ್ನ ಹೇಳ್ತಾನೆ. ಭಗವಾನುವಾಚ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಯಾರು ಸ್ಥಿತಪ್ರಜ್ಞ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದನ್ನ ರಾಯರು ವ್ಯಾಖ್ಯಾನ ಮಾಡ್ತಾರೆ. ಯದಾ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಎಷ್ಟೋ ಇಚ್ಛೆಗಳು ನಮಗೆ ಬರುತ್ತೆ. ಯೋಗ್ಯವಾದ ಇಚ್ಛೆ ಆದ್ರೆ ಅದನ್ನ ಪೂರ್ಣ ಮಾಡ್ಕೊಳ್ಬಹುದು. ಅದಲ್ಲದೆ ಅಯೋಗ್ಯವಾದಂತಹ ಇಚ್ಛೆಗಳು ಅನೇಕ ಬರ್ತವೆ. ಅಯೋಗ್ಯವಾದ್ದೇ ಮೊದಲು ಜಾಸ್ತಿ ಬರೋದು ನಮಗೆ. ಆದ್ರಿಂದ ಯದಾ ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ, ಅದನ್ನ ಪರಿತ್ಯಜತಿ. ಯಾರು ಅಯೋಗ್ಯವಾದಂತಹ ಇಚ್ಛೆಗಳು ಮನಸ್ಸಿಗೆ ಅನೇಕ ಬಂದರೂ ಕೂಡ ಅದನ್ನು ಯಾರು ಬಿಡ್ತಕ್ಕಂಥವ್ರಾಗ್ತಾರೋ, ಈ ಇಚ್ಛೆ ಬಂದಿದೆ ಇದು ಸರಿಯಲ್ಲ, ಇದನ್ನ ನಾನು ಮಾಡಬಾರದು ಅಂತ ಹೇಳಿ ಆ ಇಚ್ಛೆಯನ್ನ ಯಾರು ತ್ಯಜಿಸ್ತಕ್ಕಂಥವ್ರಾಗ್ತಾರೋ ಅವನು ಜ್ಞಾನಿಯ ಲಕ್ಷಣ ಇದು ಒಂದು ಅಂತ ಹೇಳಿ ತಿಳಿಸಿಕೊಡ್ತಾನೆ. ಈ ಪರಮಾತ್ಮ ಏನು ಕೃಷ್ಣ ಪರಮಾತ್ಮ ಇದನ್ನು ಹೇಳಿದ್ದಾನೋ ಅದನ್ನ ರಾಯರ ವ್ಯಾಖ್ಯಾನ ಮಾಡಿಕೊಡ್ತಾರೆ.
ಸರ್ವಾನ್ ಮನೋಗತಾನ್, ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಏನು ಕಾಮನೆಗಳಿರ್ತದೋ ಅದನ್ನ ಪ್ರಜಹಾತಿ, ತಾನು ಯಾವನು ತ್ಯಜಿಸ್ತಕ್ಕಂಥವನಾಗ್ತಾನೋ ಅವನೇ ನಿಜವಾದಂತಹ ಜ್ಞಾನಿ. ಮತ್ತಷ್ಟೇ ಅಲ್ಲ, ಪರಮಾತ್ಮನಲ್ಲಿ ಏಕಾಗ್ರ ಚಿತ್ತನಾಗಿ ಯಾರು ಚಿತ್ತ ಅಂದ್ರೆ ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟುಕೊಂಡು ಯಾರು ಪರಮಾತ್ಮನ ಪ್ರಸಾದದಿಂದಲೇ ಸಂತೃಪ್ತಿಯನ್ನು ಹೊಂದುತ್ತಾನೋ, ಅಂದ್ರೆ ಪರಮಾತ್ಮ ಏನು ಕೊಡ್ತಾನೋ ಕೊಟ್ಟಿದ್ದಲ್ಲಿ ಬದುಕುವುದು ಅಂತ ಅರ್ಥ. ಶ್ರೀಪಾದರಾಜ ಹೇಳ್ತಾರಲ್ಲ, ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆ, ಸಣ್ಣ ಶಾಲುದನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮ ನಿನ್ನ ಕರುಣ ತಪ್ಪಿದ ಮ್ಯಾಲೆ ಕದನ್ನ ಕಾಡದೆ ಬಾಯ್ ಬಿಡಿಸುವಿಗರಿಯೇ, ಇಟ್ಟಂಗೆ ಇರುವೆನೋ ಹರಿಯೇ ಎನ್ನ ದೊರೆ. ಹೇಳಿದ್ದನ್ನೇ ಮಹಾನುಭಾವ ಶ್ರೀಪಾದರಾಜರು ವರ್ಣನೆ ಮಾಡಿರೋದು. ಭಗವಂತನ ಪ್ರಸಾದದಿಂದ ಏನು ಸಿಗುತ್ತೋ ಅದರಿಂದ ಯಾರು ತನ್ನ ಜೀವನವನ್ನ ತನ್ನ ಎಲ್ಲ ವಿಧವಾದಂತಹ ಕೆಲಸಗಳನ್ನ ತಾನು ಬಾಳ್ತಾನೋ ಅವನು ನಿಜವಾದಂತಹ ಅಪರೋಕ್ಷ ಜ್ಞಾನಿ. ಅಂದ್ರೆ ತನಗೆ ಬಂದಂತಹ ಎಲ್ಲ ಆಸೆಗಳನ್ನ ತೊರೆದು ಅದನ್ನೆಲ್ಲ ಬಿಟ್ಟು ಪರಮಾತ್ಮನಲ್ಲೇ ಏಕಾಗ್ರವಾದಂತಹ ಎಲ್ಲ ಏಕಾಗ್ರತೆಯಿಂದ ತನ್ನ ಮನಸ್ಸನ್ನ ನೆಟ್ಟಿ ಪರಮಾತ್ಮ ಪ್ರಸನ್ನನಾಗಿ ಪರಮಾತ್ಮ ಅನುಗ್ರಹ ಮಾಡಿ ಏನನ್ನ ಕೊಡ್ತಾನೋ ಆ ಪ್ರಸಾದದಿಂದ ನನಗೆ ಏನು ಸಿಗುತ್ತೋ ಅದರಲ್ಲಿ ಸಂತೃಪ್ತಿ, ಅದು ಬಹಳ ಮುಖ್ಯ. ಪರಮಾತ್ಮ ಕೊಟ್ಟಿದ್ರಲ್ಲಿ ಬಾಳ್ತೇನೆ ಅನ್ನುವ ಸಂತೃಪ್ತಿ, ಆ ಸಂತೃಪ್ತಿಯಿಂದ ಯಾವನು ಬಾಳ್ತಕ್ಕಂಥವನಾಗ್ತಾನೋ ಅವನನ್ನೇ ಅಪರೋಕ್ಷ ಜ್ಞಾನಿ ಅಂತ ಕರಿಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗ್ತಾನೆ. ಹೀಗೆ ತಾನು ಪರಮಾತ್ಮನನ್ನ ಮೆಚ್ಚಿಸಿದಲ್ಲಿ, ತಾನು ಕೊಟ್ಟಿದ್ರಲ್ಲಿ ಬದುಕಿದಲ್ಲಿ, ನಮ್ಮ ಬದುಕಿದಲ್ಲಿ ಅದೇನಾಗುತ್ತೆ ಅಂತಂದ್ರೆ ಉತ್ತಮವಾದ ಧ್ಯಾನಕ್ಕೆ ಅವಕಾಶವಾಗುತ್ತೆ. ಆ ಮಾತನ್ನು ಮುಂದೆ ತಿಳಿಸ್ತಾನೆ ಕೃಷ್ಣ ಪರಮಾತ್ಮ, ಎಲ್ಲ ಅದನ್ನು ತಿಳಿಸಿಕೊಡ್ತಾನೆ. ರಾಯರು ಕೂಡ ವ್ಯಾಖ್ಯಾನ ಮಾಡ್ತಕ್ಕಂಥವ್ರಾಗ್ತಾರೆ. ಹೀಗೆ ಉತ್ತಮವಾದಂತಹ ಪರಮಾತ್ಮನ ಧ್ಯಾನ ನಮಗವಾಗ ಒದಗಿ ಬರುತ್ತೆ. ಆ ಧ್ಯಾನದಿಂದ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ಹೋಗ್ತಕ್ಕಂಥದ್ದಾಗುತ್ತೆ. ದೋಷ ಹೋಯ್ತು ಅಂತಂದ್ರೆ ಒಳ್ಳೆ ಧ್ಯಾನವಾಗುತ್ತೆ. ಇವತ್ತು ನಾವು ತಪಸ್ಸಿಗೋ ಅಥವಾ ಏನಾದರೂ ಒಂದು ಜಪಕ್ಕೆ ಕೂತೀವಿ ಅಂದ್ರೆ ಬಹಳಷ್ಟು ಮನಸ್ಸು ಅರ್ಥ ಇತ್ತ ಎಲ್ಲ ಹೋಗ್ತಾ ಇರ್ತದೆ. ಆ ಧ್ಯಾನಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ. ಆ ಧ್ಯಾನದಿಂದ ನಮಗೆ ಅಪರೋಕ್ಷ ಜ್ಞಾನ ಅನ್ನೋದಾಗುತ್ತೆ. ಆ ಅಪರೋಕ್ಷ ಜ್ಞಾನದಿಂದ ಇನ್ನಷ್ಟು ಆ ಪರಮಾತ್ಮನ ಧ್ಯಾನವನ್ನ, ಆ ಪರಮಾತ್ಮನ ಉಪಾಸನೆಯನ್ನ ನಾವು ಚೆನ್ನಾಗಿ ಮಾಡಿದಲ್ಲಿ ಪರಮಾತ್ಮ ಪ್ರಸನ್ನನಾಗಿ ನಮಗೆ ಮೋಕ್ಷವನ್ನ ಕೊಡ್ತಾನೆ. ಇಷ್ಟು ಸಂಬಂಧ ಇರ್ತಕ್ಕಂಥದ್ದಿದೆ ಎನ್ನುವ ಮಾತನ್ನ ಇನ್ನೂ ಕೃಷ್ಣ ಪರಮಾತ್ಮ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ಹೇಳ್ತಾನೆ. ಅದೆಲ್ಲವನ್ನೂ ಕೂಡ ನಾಳೆಯ ದಿನ ಕೇಳೋಣ ಅಂತ ಹೇಳ್ತಾ, ಇವತ್ತೇನು ಎರಡು ಮಾತುಗಳನ್ನು ಈ ಪರ್ವಕಾಲದಲ್ಲಿ ರಾಯರ ಏನು ಈ ಸಪ್ತಾಹದ ಪರ್ವಕಾಲದಲ್ಲಿ ಏನು ಆಡಿದೇನೋ ಇವತ್ತಿನ ದಿನ ಆ ಎರಡು ಮಾತುಗಳನ್ನ ಅಸ್ಮದ್ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದಂತಹ ಗೀತೋಪದೇಶಕನಾದಂತಹ ಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು, ಶ್ರೀ ಮಧ್ವೇಶಾರ್ಪಣ.